ಅಲೋಕ್ ವಿಶ್ವನಾಥ್ಗೆ MP ಸೀಟಲ್ಲಿ ಸಂದೀಪ್ ರೆಡ್ಡಿ ಯಾಕೆ ಸಪೋರ್ಟ್ ಮಾಡಿದ್ರು? ಅಲೋಕ್ ವಿಶ್ವನಾಥ್ ನಿಜಕ್ಕೂ ಒಂದು ಅದ್ಭುತ ವ್ಯಕ್ತಿತ್ವ. ಸಂದೀಪ್ ರೆಡ್ಡಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನ ಒಲಿಯುತ್ತೆ, ಆದ್ರೆ ಅದು ಕೇವಲ ಗಂಟೆಗಳಿಗೆ ಸೀಮಿತ ಆಗುತ್ತೆ. ಇದಕ್ಕೆ ಕಾರಣ ಏನು? ನೀವು MP ಸೀಟಲ್ಲಿ ಅಲೋಕ್ ವಿಶ್ವನಾಥ್ಗೆ ಸಪೋರ್ಟ್ ಮಾಡಿದ್ದೆ ಇದಕ್ಕೆ ಕಾರಣನ? ನೋಡಿ, ಇದು ರಾಜಕೀಯ. ಒಂದು ಪ್ರೆಸ್ ಮೀಟ್ ಅಲ್ಲಿ ಸುಧಾಕರ್ಗೆ ನೇರವಾಗಿ ಸವಾಲ್ ಹಾಕ್ತಾರೆ, ನಾನು ಇನ್ ಮುಂದೆ ನೇರವಾಗಿ ನಿಮ್ ವಿರುದ್ಧವಾಗಿ ಹೋರಾಡ್ತೀನಿ ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ಅಂತ. ಬಟ್ ಸುಧಾಕರ್ ಏನೇನ್ ಕೊರೋನಾಲಿ ಅಕ್ರಮ ಮಾಡಿದ್ದಾರೆ ಅದೆಲ್ಲ ಕೂಡ ನನ್ನ ಹತ್ರ ಪ್ರೂಫ್ ಇದೆ, ನಾನು ಚರ್ಚೆ ಮುಂದೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಪ್ರೋಸೆಸ್ ಎಲ್ಲಿವರೆಗೂ ಬಂದಿದೆ? ನ್ಯಾಯಮೂರ್ತಿಗಳಿಗೆ ಯಾವ್ದಾದ್ರು ಅದು ರಿಲೆವೆಂಟ್ ಅನ್ಸಿ ಇಬ್ರು ಒಂದೇ ಪಕ್ಷದಲ್ಲಿ ಇರೋದ್ರಿಂದ ವಿರುದ್ಧವಾಗಿ ಹೋರಾಡಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ಸಲ್ವಾ ನಿಮ್ಗೆ? ಅವರು ಒಳ್ಳೆ ಕೆಲಸ ಮಾಡಿದಾಗ ಅವ್ರ ಜೊತೆ ನಿಂತಿದ್ದೀವಿ, ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ದೀನಿ. ಅನ್ನಭಾಗ್ಯ ಅಂದ್ರೆ ಮಹಾಭಾಗ್ಯ ಅಂತ ಭಾವಿಸ್ತೀವಿ, ಅದನ್ನು ಕೂಡ ಇಟ್ಕೊಂಡು 4 ಜನಕ್ಕೆ ಅನ್ನ ಕೊಟ್ಟಿದ ತಕ್ಷಣ ಏನ್ ಮುಖಂಡ ಆಗ್ಬಿಡಲ್ಲ. ಬೇರೆಯವ್ರು ಏನೋ ಅವರ ಯೋಗ್ಯತೆ. ಸಂದೀಪ್ ರೆಡ್ಡಿಗೆ ಮುಂದೆ ಬಿಜೆಪಿ MLA ಟಿಕೆಟ್ ಬರುತ್ತೆ ಅನ್ನೋ ಹೋಪ್ ಇದೆಯಾ? ಇಲ್ಲ ಬಂದ್ರೆ ಖುಷಿ ಆಗುತ್ತಾ? ಅಧಿಕಾರನ ಯಾರ ಕೈ ಕೊಡಬೇಕು? ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ಕನಸೇನು? ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಏನೆಲ್ಲ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಸ್ ಅ ಫೇಲ್ಯೂರ್. ಉದ್ಯಮಿ, ಸಮಾಜ ಸೇವಕ, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ, ಬಿಜೆಪಿ ಯುವ ಮುಖಂಡ ಅವರೇ ಸಂದೀಪ್ ರೆಡ್ಡಿ. ಸರ್ ನಮಸ್ತೆ. ನಮಸ್ತೆ ಸರ್, ನಾವು ಸಂದೀಪ್ ರೆಡ್ಡಿನ ನೋಡಿರೋದು ಆಸ್ ಎ ಉದ್ಯಮಿ, ಬಿಸ್ನೆಸ್ ಮ್ಯಾನ್, ಸಮಾಜ ಸೇವಕ, ಬಿಜೆಪಿ ಯುವ ಮುಖಂಡ. ಬಟ್ ಇದೆಲ್ಲ ಬಿಟ್ಟು ಪರ್ಸನಲ್ ಲೈಫಲ್ಲಿ ಸಂದೀಪ್ ರೆಡ್ಡಿ ಹೇಗಿರ್ತಾರೆ? ಪರ್ಸನಲ್ ಲೈಫಲ್ಲಿ ಎಲ್ಲ ವ್ಯಕ್ತಿಗಳಂತೆಯೇ, ಅದರ ಜೊತೆಗೆ ನೀವೇ ಹೇಳಿದಾಗೆ ನನ್ನ ಜೀವನ ಏನಿದೆ ತೆರೆದ ಪುಸ್ತಕ. ತುಂಬಾ ಬಿಸ್ನೆಸ್ಸು ಅಂತಂದರೆ ಅಷ್ಟು ಈಸಿಯಾಗಿ ಆಗೋವಂಥ ಕೆಲಸ ಅಲ್ಲ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಿರ ನಾವು ಬಂದು ಒಬ್ಬ ಉದ್ಯಮಿ ಆಗಬೇಕು ಅಂತಂದರೆ ತುಂಬ ಅದರಿಂದ ಒಂದಷ್ಟು ಪರಿಶ್ರಮ, ಒಂದಷ್ಟು ತಪಸ್ಸು ಎಲ್ಲ ಇರುತ್ತೆ. ಅದರಂತೆ ನಾನು 24/7 ಬಿಸ್ನೆಸ್ನೇ ಯೋಚನೆ ಮಾಡ್ತಿರ್ತೀನಿ. ಅದ್ರ ಜೊತೆಗೆ ಯಾವಾಗ ನನಗೆ ಅವಕಾಶ ಸಿಗುತ್ತೆ ಆವಾಗೆಲ್ಲನೂ ಸಮಾಜದ ಜೊತೆ ನಿಂತ್ಕೊಳ್ಳೋ ಅಂತಹ ಪ್ರಾಮಾಣಿಕ ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಸ್ನೇಹಿತರು, ನನ್ನ ಕುಟುಂಬ ನನ್ನ ಪ್ರಿಯಾರಿಟಿ. ಯಾವಾಗ ಆಗುತ್ತೋ ಆವಾಗೆಲ್ಲನೂ ನನ್ನ ಕುಟುಂಬದ ಜೊತೆ ಮತ್ತು ಸ್ನೇಹಿತರ ಜೊತೆ ಸಮಯ ಕಳೆಯೋದಕ್ಕೆ ಅವಕಾಶ ಮಾಡ್ಕೊತಾ ಇರ್ತೀನಿ. ಅದ್ರ ಜೊತೆಗೆ ಬುಕ್ಸು ಮತ್ತು ಒಂಟಿಯಾಗಿ ಕೂತ್ಕೊಂಡು TV ನೋಡೋದು ನಂಗೆ ತುಂಬ ಇಷ್ಟವಾದಂತಹ ಒಂದು ಅಭ್ಯಾಸ. ಅದನ್ನು ಮಾಡ್ತಾ ಇರ್ತೀನಿ. ಟಿವಿಯಲ್ಲಿ ಏನು ನೋಡೋದು ತುಂಬ ಇಷ್ಟ ಸರ್? ಎಲ್ಲ ಥರ ಫಿಲಮ್ ನೋಡ್ತೀನಿ. ಆ ಲಗಾನ್ ಫಿಲಮ್ ಎಷ್ಟು ಸಲ ನೋಡಿದಿನೋ ಗೊತ್ತಿಲ್ಲ, ಚೆಕ್ ದೇ ಇಂಡಿಯಾ ಫಿಲಮ್ ಎಷ್ಟು ಸಲ ನೋಡಿದಿನೋ ಗೊತ್ತಿಲ್ಲ. ಆ ರೀತಿಯ ಒಂದಷ್ಟು ಸಿನಿಮಾಗಳು, ಕಿರಿಕ್ ಪಾರ್ಟಿ ಅಂತೆ, ಬೇರೆ ಬೇರೆ ಸಿನಿಮಾಗಳನ್ನ, ಇನ್ಸ್ಪೈರ್ ಆಗುವಂಥದ್ದನ್ನು ಮತ್ತು ತಮಾಷೆ ಆಗಿರುವಂಥ ಮೂವಿಗಳನ್ನ ಕೂತ್ಕೊಂಡು ನೋಡೋದಕ್ಕೆ ಇಷ್ಟಪಡ್ತೀನಿ. ಸಂದೀಪ್ ರೆಡ್ಡಿ ಬಾಲ್ಯದಲ್ಲಿ ಒಂದು ನಾಟಕದಲ್ಲಿ ಭಾಗವಹಿಸಿ ಒಂದು ಪಾರ್ಟಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಸಂಗೊಳ್ಳಿ ರಾಯಣ್ಣ. ಅದು ನೆನಪು ನಿಮ್ಗೆ ಹೆಂಗಿದೆ ಸರ್? ನಾನು ಸಂಗೊಳ್ಳಿ ರಾಯಣ್ಣನ ಪಾತ್ರ ಮಾಡಿರಲಿಲ್ಲ, ನಾನು ಪುರೂರವನ ಪಾತ್ರ ಮಾಡಿದ್ದೆ. ನಮಗೆ ಅದು ನೋಡಿದಾಗ ಸಂಗೊಳ್ಳಿ ರಾಯಣ್ಣ ಅಂತ ಅನ್ನಿಸ್ತು. ಇಲ್ಲ, ಅದು ಪುರೂರವನ ಪಾತ್ರ ಮಾಡಿದ್ದೆ. ಅಲೆಕ್ಸಾಂಡರ್ ಅವರ ವಿರುದ್ಧ ನಿಂತು ಅವರ ವಿರುದ್ಧ ಯುದ್ಧದಲ್ಲಿ ಸೋತಿರ್ತೀವಿ. ಆ ಯುದ್ಧದಲ್ಲಿ ಸೋತಿದ್ರೂ ಸಹ ಕೆಚ್ಚದೆಯ ಒಬ್ಬ ಭಾರತೀಯ ರಾಜನಾಗಿ ನಮ್ಮ ಭಾರತೀಯತೆಯನ್ನು ಎತ್ತಿ ಹಿಡಿಯುವಂತಹ ಕೆಲಸನ ಅಪೂರ್ವ ರಾಜ ಮಾಡಿರ್ತಾರೆ. ಆ ಒಂದು ಪಾತ್ರ ನನಗೆ ಸಿಕ್ಕಿತ್ತು. ಮೋಸ್ಟ್ಲಿ 4ನೇ ತರಗತಿಯಲ್ಲಿ ಆ ಪಾತ್ರ ಮಾಡಿದ್ದೆ ಅಂತ ಅನಿಸುತ್ತೆ. ಸರ್, ಒಂದಷ್ಟು ಸಾಂಗ್ಸ್ ನಿಮ್ಮ ಮುಂದೆ ಹೇಳ್ತೀವಿ, ಆ ಸಾಂಗ್ ಕೇಳಿದಾಗ ನಿಮ್ಗೆ ಏನು ಜ್ಞಾಪಕ ಬರುತ್ತೆ ಅಂತ ಹೇಳಿ ಸರ್. ಬಾನಧಾರಿಯಲ್ಲಿ ಸೂರ್ಯ ಜಾರಿ ಹೋದ ಮೋಸ್ಟ್ಲಿ ನನ್ನ ಜೀವನದಲ್ಲಿ ಕಲಿತ ಮೊದಲನೇ ಅಥವಾ 2ನೇ ಸಾಂಗ್ ಅನಿಸುತ್ತಿದ್ದು. ಚಿಕ್ಕ ಹುಡುಗ ನಾವು ಕೇಳ್ಪಟ್ಟಂಗೆ 5 ವರ್ಷ ಇದ್ದಾಗಲೇ ನೀವು ಆ ಸಾಂಗ್ ಹಾಡಿದ್ದೀರಾ ಅಂತ. ನಿಜ. ನನ್ನ ಚಿಕ್ಕಪ್ಪ ದಿವಂಗತ ಲೋಕೇಶ್ ರೆಡ್ಡಿ ಅವರು ಈ ಒಂದು ಸಾಂಗ್ನ ನನಗೆ ಹೇಳ್ಕೊಟ್ಟಿದ್ರು. ಆ ಸಾಂಗ್ನ ನಾನು ತುಂಬ ಸಲ ಹೇಳ್ತಿದ್ದೆ. ಆ ಸಾಂಗ್ ಹೇಳಿದ್ದಕ್ಕೆ ನಂಗೆ ತುಂಬ ಜನ ಕೂಡ ತುಂಬ ಪ್ರಶಂಸೆ ಕೊಡ್ತಿದ್ರು. ಅದೊಂದು ಮೊದಲನೇ ಮೆಟ್ಲು ನನ್ನ ಜೀವನದಲ್ಲಿ ಅಂತ ಹೇಳ್ಬೋದು. ಓಕೆ, ಸೆಕೆಂಡ್ ಸಾಂಗ್ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡು. ಇದನ್ನು ಸಹ ನನ್ನ ಚಿಕ್ಕಪ್ಪನವರಾದಂಥ ಲೋಕೇಶ್ ರೆಡ್ಡಿ ಅವರು ಹೇಳ್ಕೊಟ್ಟಿದ್ದಂಥ ಸಾಂಗ್ ಇದು. ಹಾಡು ಯಾವ ಸಂದರ್ಭದಲ್ಲಿ ಇದು ಹೇಳ್ತಾ ಇದ್ರಿ ಸರ್? ನಿಜಕ್ಕೂ ನನಗೆ ಜ್ಞಾಪಕ. ಅಂದರೆ ಚಿಕ್ಕವನಾಗಿದ್ದಾಗ ಹೇಳ್ಕೊಟ್ಟಿದ್ರು, ಬೇರೆ ಬೇರೆ ಸಂದರ್ಭದಲ್ಲಿ ಆಡ್ತಿದ್ದೆ ಇದು.
ಎಕ್ಸಾಕ್ಟ್ ಸಂದರ್ಭ ಅಂತ ನನಗೆ ಗೊತ್ತಿಲ್ಲ ಮೇಡಮ್, ಮರ್ತೋಗಿದ್ದೀನಿ. ಯಾರ ಮೇಲೆ ಯಾರು ಸಿಟ್ಟು ಬಂದಾಗ ಏನು ಹೇಳ್ದೆ ಇದು ಹಾಡ್ತಿದ್ರಿ ಅಂತ ಕೇಳ್ಪಟ್ವಿ. ಮರ್ತಿದೆ ಮೇಡಮ್, ಥ್ಯಾಂಕ್ಸ್, ಸಾರಿ. ಅದ್ರ ಬಗ್ಗೆ ನನಗೆ ಅಷ್ಟು ಜ್ಞಾಪಕ ಇಲ್ಲ. ಓಕೆ, ನಾನು ನಿಮ್ಮ ಮುಂದೆ ಒಂದಷ್ಟು ಫೋಟೋಸ್ ತೋರಿಸ್ತೀನಿ. ಆ ಫೋಟೋ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಸರ್. ಇದು ಮೋಸ್ಟ್ಲಿ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಮಾಡ್ತಾರೆ. ಆ ಗಣೇಶ ಹಬ್ಬ ಮಾಡಿದಾಗ ನಾವು ಕುಟುಂಬದವರೆಲ್ಲ ಸೇರಿ ಒಂದು ಇದು ಮಾಡ್ತೀವಿ, ಆ ಒಂದು ಸಂದರ್ಭ ಇದು. ಈ ಫೋಟೋ ಸರ್, ಇದು ನಾನು PUCಯಲ್ಲಿದ್ದಾಗ ನನ್ನ ಕಾಲೇಜಿನಿಂದ ನಾವು ಆವಲ್ ಬೆಟ್ಟಕ್ಕೆ ಹೋಗಿದ್ವಿ, ಆವಾಗ ತೆಗೆದಂತಹ ಫೋಟೋ ಇದು. ಈ ಥರ ಯಾಕೆ ಕೂತಿದ್ದೀರಾ ಫೋಟೋಲ್ಲಿ? ಓಕೆ, ಇದು ತಿರುಪತಿಗೆ ಹೋದಾಗ ನನ್ನ ಸ್ನೇಹಿತರ ಜೊತೆ ಹೋಗಿದ್ದೆ. ನಂದ, ವೆಂಕಟೇಶ್ಲು, ರಾಜೇಶ್, ತುಂಬ ಆತ್ಮೀಯರು, ಅವ್ರ ಜೊತೆ ಹೋದಾಗ ತೆಗೆದಂತಹ ಫೋಟೋ ಇದು. ಈ ನಾಟಕ ಮಾಡ್ತಾ ಇರೋ ಫೋಟೋ ಸರ್, ಏನು ಅನಿಸುತ್ತೆ? ಖುಷಿ ಆಗುತ್ತೆ. ಇದು ಮೋಸ್ಟ್ಲಿ 5ನೇ ತರಗತಿಯಲ್ಲಿ ಉತ್ತರ ಕುಮಾರ ಮತ್ತು ಅಭಿಮನ್ಯುವಿನ ಪಾತ್ರ, ಅರ್ಜುನನ ಪಾತ್ರ ಅದನ್ಸುತ್ತೆ. ಅದು ಮಾಡಿದಾಗ ಆಗಿರೋದು. ನನ್ನ ಸ್ನೇಹಿತ ಮುರಳಿ ಅಥವಾ ಮಂಜುನಾಥ್ ಇರಬೇಕದು. ಸರ್, ಸಂದೀಪ್ ರೆಡ್ಡಿ ಅವರು ಒಂದೊಳ್ಳೆ ಉದ್ಯಮಿಯಾಗಿ ಹೊರಹೊಮ್ಮಿದ್ದಾರೆ. ಆ ಉದ್ಯಮಿ ಆಗಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಮಾಡಿದ್ದೀರಾ? ಮೇಡಮ್, ನಾನು ಇಂಜಿನಿಯರಿಂಗ್ ಓದಿದ್ದು, BE ಸಿವಿಲ್ ಮಾಡಿದ್ದು ದಯಾನಂದ ಸಾಗರ್ ಕಾಲೇಜಲ್ಲಿ. 4 ವರ್ಷಗಳ ಕೋರ್ಸ್ ನಾನು ಮುಗಿಸ್ದೆ. ಬಟ್ ಯಾಕೋ ಲಾಸ್ಟಲ್ಲಿ ಇದ್ದಿದ್ದು ಒಂದು ಸ್ವಲ್ಪ ಸಬ್ಜೆಕ್ಟ್ನ ನನಗೆ ಪಾಸ್ ಮಾಡ್ಕೊಬೇಕು ಅಂತ ಅನಿಸ್ಲೇ ಇಲ್ಲ. ಅದು ಅವಕಾಶ ಸಿಕ್ಕಲಿಲ್ವೋ ಅಥವಾ ನಾನು ಆ ಕಡೆ ಹೋಗ್ಲಿಲ್ವೋ ಗೊತ್ತಿಲ್ಲ, ಮತ್ತು ಅದನ್ನು ಅಲ್ಲಿಗೆ ಬಿಟ್ಟೆ. ಇದು ನನ್ನ ಕ್ವಾಲಿಫಿಕೇಷನ್ನು. ಅದಾದಮೇಲೆ ನೀವು ಬಿಸ್ನೆಸ್ಗೆ ಎಂಟ್ರಿ ಆಗ್ತೀರಾ. ಎಜುಕೇಷನ್ ಪಾಸ್ ಮಾಡ್ಬೇಕಂತಲೇ ಇಲ್ಲ, ಫೇಲ್ ಆದರೂ ಬೇರೆ ಲೈಫ್ ಇರುತ್ತೆ ಅಂತ ನಿಮ್ಮನ್ನು ನೋಡಿದ್ರೆ ಅನಿಸುತ್ತೆ ಸರ್. ನಾನು ಅದಾದಮೇಲೆ ನಾನು ಬೇರೆ ಕಡೆ ಒಂದು 7-8 ವರ್ಷ ಕೆಲಸ ಮಾಡಿದೆ. ಸೈಟ್ ಇಂಜಿನಿಯರ್ ಆಗಿ ಇದರಾಗಿ ಕೆಲಸ ಮಾಡಿದೆ. ಅಲ್ಲಿ ಬೇರೆ ಬೇರೆ ಪ್ರೈವೇಟ್ ಕಂಪ್ನೀಸಲ್ಲಿ. ಅಲ್ಲಿ ಒಂದಷ್ಟು ಅನುಭವ ಬಂತು. ಅಲ್ಲೊಂದಷ್ಟು ಜನ ನನ್ನ ಕೆಲಸ ನಿಷ್ಠೆ ಮತ್ತು ಪ್ರಾಮಾಣಿಕತೆ, ಮತ್ತು ಅವ್ರಿಗೆ ನನ್ನಲ್ಲಿ ಏನೋ ಒಂದು ಟ್ಯಾಲೆಂಟ್ ಕಾಣಿಸಿರ್ಬೋದು, ಅವರೇ ನಿನ್ನ ಜೊತೆಗೆ ಬಾ, ನಾವು ನಿನ್ನ ಒಂದು ಡೆವಲಪರಾಗಿ ಮಾಡ್ತೀವಿ, ನಾವು ಹಣ ಹಾಕ್ತೀವಿ, ನೀನು ನಮ್ಮ ಜೊತೆ ಕೆಲಸ ಮಾಡು ಅಂತ ಹೇಳಿದಾಗ ಒಂದು ಅವಕಾಶ ಸಿಕ್ತು. ಅದೇ ರೀತಿಯೇ ನಾನು ಎಲ್ಲ ಯುವಕರಿಗೂ ಹೇಳೋದೇನಂತಂದರೆ, ನೀವು ಪ್ರಾಮಾಣಿಕವಾಗಿರಿ, ಕೆಲಸ ಮಾಡ್ತೀರಿ, ಈ ಪ್ರಕೃತಿ ಎಲ್ಲಿಂದ ಏನು ನಿಮಗೆ ಕೊಡಬೇಕು ಅದು ಕೊಟ್ಟೇ ಕೊಡುತ್ತೆ. ಅಂತಹ ಒಂದು ಅವಕಾಶ ಸಿಕ್ತು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ಸಲ್ಲಿ ತುಂಬ ಏಳು ಬೀಳುಗಳನ್ನು ಕಂಡೆ, ತುಂಬ ಕಲಿತೆ. ಇವತ್ತು ನಾನೇನು ಸಕ್ಸಸ್ಫುಲ್ ಅಂತ ಹೇಳಕ್ಕೆ ಹೋಗಲ್ಲ. ಸಕ್ಸಸ್ಸು ನನಗೆ ಗೊತ್ತಿರೋ ಹಂಗೆ ಒಂದು ಡೆಸ್ಟಿನಿ ಅಲ್ಲ, ಅದು ಜರ್ನಿ. ಸೊ ಆ ಜರ್ನಿ ಮಾಡ್ತಾಯಿದ್ದೀನಿ. ಐ ಆಮ್ ಎಂಜಾಯಿಂಗ್ ದ ಪ್ರೋಸೆಸ್. ತುಂಬ ಚೆನ್ನಾಗಿದೆ ಜೀವನ, ಪ್ರತಿಯೊಂದನ್ನು ಅನುಭವಿಸ್ತಾ ಇದ್ದೀನಿ. ಆ ಅಪ್ಸ್ ಆ್ಯಂಡ್ ಡೌನ್ಸ್ ಪ್ರತಿ ದಿವಸ ಇರುತ್ತೆ, ಅದನ್ನೆಲ್ಲನೂ ನಾನು ಫೀಲ್ ಆಗ್ತಾಯಿದ್ದೀನಿ. ನಿಜಕ್ಕೂ ಖುಷಿಯಾದ ತೃಪ್ತಿಕರವಾದ ಜೀವನ ನಂದು ಅಂತ ಹೇಳ್ತೀನಿ. ಆ ಬಿಸ್ನೆಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ಲಿ ಸಮಾಜ ಸೇವೆಗೆ ಸಂದೀಪ್ ರೆಡ್ಡಿ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಏನಾದರೂ ಕಾರಣ ಇದೆಯಾ? ಅವರು ಫೇಸ್ ಮಾಡಿರೋ ಸಿಚುವೇಶನ್ಸ್ ಏನಾದರೂ ಇದೆಯಾ? ನಮ್ಮ ಸಮಾಜ ಸೇವೆ ಅನ್ನೋದು ಅದೇನು ದೊಡ್ಡ ವಿಷಯ ಅಂತ ನನಗೆ ಅನಿಸಲ್ಲ. ಮನುಷ್ಯ ಅಂತಂದ್ರೇ ಮನಸ್ಸು ಇರೋ ಅಂಥವನು. ಈಗ ಪ್ರಾಣಿಗೂ ನಮಗೂ ಎಷ್ಟೊಂದು ವ್ಯತ್ಯಾಸ ಇದೆ. ಆ ಪ್ರಾಣಿಗಳು ಅವ್ರದ್ದೇನಿದೆಯೋ ಅದು ನೋಡ್ಕೊಳುತ್ತೆ. ಮನುಷ್ಯ ಅನ್ನೋ ಒಂದು ಜೀವಿ ಮಾತ್ರನೇ ಈ ಭೂಮಿ ಮೇಲೆ ಒಂದು ಪ್ರತ್ಯೇಕವಾಗಿ ಸ್ಪೆಷಲ್ಲಾಗಿ ದೇವರಿಂದ ಮಾಡಿರುವಂತಹ ಒಂದು ಅಂತಹ ಒಂದು ವ್ಯಕ್ತಿತ್ವ, ಆ ಒಂದು ಮನಸ್ಸು ನಮಗಿದ್ದಾಗ ಸಹಜವಾಗೇ ನಮ್ಮ ಸುತ್ತಲಿನವರು ಏನಾದರೂ ಒಬ್ಬರು ನಮಗಿಂತ ಒಂದು ಸ್ವಲ್ಪ ಕೆಳಗಡೆ ಇದ್ದಾರೆ, ಅವ್ರ ಕೈಯಲ್ಲಿ ನಮಗೇನೋ ಮಾಡಿದ್ರೆ ಅವ್ರ ಜೀವನ ಒಂದು ಸಣ್ಣ ನಗು ಅವ್ರ ಮುಖದಲ್ಲಿ ನೋಡ್ಬೋದು ಅಂತ ಅನ್ನಿಸ್ದಾಗ ಸಹಜವಾಗಿ ನಾವು ಮಾಡ್ತೀವಿ. ಬಿಟ್ಟರೆ ಅದಕ್ಕೊಂದು ಸಮಾಜ ಸೇವೆ ಇನ್ನೊಂದು ಏನು ಹೆಸರು ಕೊಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಮತ್ತು ನಾವು ಸಹ ಅವತ್ತು ನಾನು ಹೇಳ್ದಂಗೆ ನಾವೊಂದು ಸಾಮಾನ್ಯ ಕುಟುಂಬದಿಂದ ಬಂದಿದ್ದರಿಂದ ಹಣದ ಅಭಾವ ಎಲ್ಲ ಸಾಮಾನ್ಯ ಕುಟುಂಬಗಳಲ್ಲೂ ಸಹಜವಾಗಿರುತ್ತೆ. ಅಂಥ ಎಲ್ಲ ನೋವುಗಳು ನನ್ನ ಮನಸ್ಸಲ್ಲಿ ಇವತ್ತು ಇದೆ. ಆ ನೋವುಗಳನ್ನು ಬೇರೆ ಯಾರಾದರೂ ಅನುಭವಿಸ್ತಾ ಇದ್ದಾಗ ಅದು ನಾನೇ ಅನುಭವಿಸ್ತಾ ಇದ್ದೀನಿ ಅನ್ನೋ ಥರ ನನಗೆ ಫೀಲ್ ಆಗುತ್ತೆ. ಸೊ ಇಮ್ಮಿಡಿಯೇಟಾಗಿ ಅವ್ರ ಕೈಯಲ್ಲಿ ಅವ್ರಿಗೆ ಏನಾದರೂ ಮಾಡೋಕ್ಕಾಗತ್ತಾ ನನ್ನ ಲಿಮಿಟ್ಸ್ ಒಳಗಡೆ ಅನ್ನೋದು ನ್ಯಾಚುರಲಾಗಿ ಬರುತ್ತೆ. ನನ್ನ ಕೈಯಲ್ಲಿ ಏನಾದರೂ ಒಂದು 10 ರೂಪಾಯಿ ಜೋಬಲ್ಲಿದ್ದರೆ ಅದನ್ನು ಕೆಲಸ ಮಾಡ್ತೀನಿ. ಬಿಟ್ಟರೆ ಅದಕ್ಕೇನು ದೊಡ್ಡ ಹೆಸರು ಕೊಡಬೇಕು ಅಂತ ನನಗೇನು ಅನಿಸಲ್ಲ ಮೇಡಮ್. ಇಷ್ಟೆಲ್ಲ ಸಮಾಜ ಸೇವೆ ನಡುವೆ ಸಂದೀಪ್ ರೆಡ್ಡಿಗೆ ರಾಜಕೀಯ ಅವಶ್ಯಕತೆ ಇತ್ತ? ರಾಜಕೀಯ ಅವಶ್ಯಕತೆ ಯಾಕೆ ಇರಬಾರ್ದು? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓಟ್ ಹಾಕೋ ಅಂತಹ ಹಕ್ಕನ್ನು ಹೆಂಗೆ ಕೊಟ್ಟಿದ್ದಾರೋ ಅದೇ ರೀತಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡುವಂತಹ, ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂತಹ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವಂತಹ
ಒಂದು ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಲೆಕ್ಕಕ್ಕೆ ಯೋಚನೆ ಮಾಡ್ತಿರ್ತಾರೆ. ನನಗೆ ಒಂದು ಮಟ್ಟದಲ್ಲಿ ಅನಿಸ್ತು ಯಾಕೆ ಆಗಬಾರ್ದು. ಮತ್ತು ನಾನು ನರೇಂದ್ರ ಮೋದಿಜಿ ಅವರಿಂದ ಪ್ರೇರಿತನಾಗಿ ಈ ರಾಜಕೀಯಕ್ಕೆ ಬಂದಂಥವನು. ಏನೂ ಇಲ್ದಿರೋ ಒಂದು ವ್ಯಕ್ತಿ, ಸಾಮಾನ್ಯ ಕುಟುಂಬದ ವ್ಯಕ್ತಿ, ಒಂದು ಟೀ ಮಾರುವಂತಹ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಅಷ್ಟು ದೊಡ್ಡ ಸಾಧನೆ ಮಾಡ್ತಾರೆ ಅಂತಂದಾಗ ಅವರ ಒಂದು ಅಂಶ ನಾವು ಯಾಕೆ ಮಾಡಬಾರ್ದು. ಅವರ ಜೊತೆಗೆ ಹೆಗಲು ಜೋಡಿಸೋ ಅಂತಹ ವ್ಯಕ್ತಿತ್ವಗಳು ಬೇಕು ಅಂತ ನನಗನ್ನಿಸ್ತು. ಅದನ್ನು ಬೇರೆಯವರಲ್ಲಿ ಹುಡ್ಕೋದೇನಿದೆ, ನಾನೇ ಒಬ್ಬನಾಗೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದಿದ್ದೀನಿ. ಸರ್, ಪೆರೇಸಂದ್ರ ಅನ್ನೋ ಊರು, ಪೆರೇಸಂದ್ರ ಅನ್ನೋ ತಾಲೂಕು ಕೂಡ ಅಲ್ಲ, ಆದ್ರೂ ಇವಾಗ ಇಡೀ ರಾಜ್ಯದಲ್ಲಿ ಪೆರೇಸಂದ್ರ ಅನ್ನೋದು ಸದ್ದು ಮಾಡ್ತಾ ಇದೆ. ಏನ್ ಕಾರಣ ಇರಬಹುದು ಸರ್? ಪೆರೇಸಂದ್ರ ನಂಗೆ ತುಂಬ ಹೆಮ್ಮೆ ತರುವಂತಹ, ಪೆರೇಸಂದ್ರ ತುಂಬ ರೋಮಾಂಚನ ಮೂಡಿಸುವಂತಹ ಒಂದು ಹೆಸರು. ಇವತ್ತೇನು ನಾವು ಬೇರೆ ಬೇರೆ ಕಾರಣಗಳಿಗೆ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ, ನಿಮ್ಮದು ಎಲೆಕ್ಟ್ರಾನಿಕ್ ಮೀಡಿಯಾ ಸ್ಟ್ರಾಂಗ್ ಇದೆ, ಅದಕ್ಕೋಸ್ಕರ ಕೇಳಿಸ್ತಾ ಇರ್ಬೋದು. ಆದರೆ ಇದಕ್ಕೆ ಮೊದಲು ಸಹ ಪೆರೇಸಂದ್ರ ತನ್ನದೇ ಆದಂತಹ ಒಂದು ವರ್ಚಸ್ಸು ಉಳಿಸ್ಕೊಳ್ತಾ ಬಂತು. ಆವತ್ತಿಂದನೂ ನಾವು ಚಕ್ಲಿ ಮಾರೋದ್ರಲ್ಲಿ ನಮ್ಮೂರಿನವರು ಫೇಮಸ್ಸು. ನಮ್ಮ ಊರಲ್ಲಿ ಆವತ್ತೇ ಹೈಸ್ಕೂಲ್ ಬಂತು. ಒಳ್ಳೊಳ್ಳೆ ಪ್ರತಿಭೆಗಳು ಹೊರಗಡೆ ಬಂದು ಒಳ್ಳೊಳ್ಳೆ ಲೆವೆಲಲ್ಲಿ ಕೆಲಸ ಮಾಡಿರೋದಿದೆ. ಮತ್ತು ಅವರೆಲ್ಲರೂ ಮತ್ತೆ ಪೆರೇಸಂದ್ರಕ್ಕೆ ಎಷ್ಟೋ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಪೆರೇಸಂದ್ರ ಒಂದು ಹನಿ ಗೂಡಿ ಇವತ್ತು ಒಂದು ದೊಡ್ಡ ಹೆಸರಾಗಿ ಬರ್ತಾ ಇದೆ. ಹೈವೇಲಿರೋದು ನಮ್ಮ ಅದೃಷ್ಟ, ಅದರಲ್ಲಿ ಹುಟ್ಟಿದಂತಹ ಒಳ್ಳೆಯ ವ್ಯಕ್ತಿತ್ವಗಳು ನಮ್ಮ ಅದೃಷ್ಟ. ಅದಕ್ಕೋಸ್ಕರ ಪೆರೇಸಂದ್ರ ಇವತ್ತು ಪ್ರಚಲಿತವಾಗಿದೆ. ಇದು ಯಾವುದೇ ಕಾರಣಕ್ಕೂ ಕೆಟ್ಟ ರೀತಿಯಲ್ಲಿ ಹೆಸರು ತಗೊಳೋದು ನಂಗೆ ಇಷ್ಟ ಇಲ್ಲ. ಒಳ್ಳೆ ರೀತಿಯಲ್ಲಿ ಪೆರೇಸಂದ್ರ ಇನ್ನೂ ಮುಂದುವರಿಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸಂದೀಪ್ ರೆಡ್ಡಿ ಅನ್ನೋ ಹೆಸರು ಏನಿದೆ ಅದು ಪೆರೇಸಂದ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅದಾದ್ಮೇಲೆ ಚಿಕ್ಕಬಳ್ಳಾಪುರ ಎಲ್ಲ ಕೂಡ ಸಂದೀಪ್ ರೆಡ್ಡಿ ಯಾರು ಅಂದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ ಈ ಸಿಚುವೇಶನ್ ಅಲ್ಲಿ ಇಡೀ ರಾಜ್ಯ ಪೂರ್ತಿ ಸಂದೀಪ್ ರೆಡ್ಡಿ ಅನ್ನೋ ಹೆಸರು ಸದ್ದು ಮಾಡ್ತಾ ಇದೆ. ಏನ್ ಕಾರಣ? ಅದ್ರ ಹಿಂದೆ ಏನ್ ಶ್ರಮ ಇದೆ ಸರ್? ಶ್ರಮ ನಾನು ಹೇಳಿದ್ನಲ್ಲ ಮೇಡಮ್, ಶ್ರಮ ಅಂತೂ ಇದ್ದೇ ಇದೆ. ಮತ್ತು ಒಳ್ಳೆ ಪ್ರಾಮಾಣಿಕತೆ ಇದೆ. ಅದನ್ನು ಈ ಸಮಾಜ ಗುರುತಿಸುತ್ತೆ, ಈ ಪ್ರಜಾಪ್ರಭುತ್ವ ಗುರುತಿಸುತ್ತೆ, ಈ ಪ್ರಕೃತಿ ಗುರುತಿಸುತ್ತೆ. ಅದನ್ನು ನಾನು ತುಂಬ ನಂಬಿರೋ ಅಂಥವ್ನು. ಈ ಫಾರ್ಮುಲಾನ ನಿನ್ನ ಕೆಲಸ ನೀನು ಮಾಡ್ತಾ ಹೋಗು, ಆಯಾ ಟೈಮ್ಗೆ ಏನೇನಾಗಬೇಕು ಅದು ಆಗ್ತಾ ಇರುತ್ತೆ. ಅದೇ ರೀತಿ ಇದು ಸಹ ಆಗಿದೆ. ಬೇರೆ ಬೇರೆ ಕಾರಣಗಳಿಗೆ ನನಗೇನು ಒಂದು ಜಿಲ್ಲಾಧ್ಯಕ್ಷ ಪೋಸ್ಟು ಬಂದಾಗ BJPಯಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಏನು ಒಂದು ದೊಡ್ಡ ಮಟ್ಟದಲ್ಲಿರುವಂತಹ ನಾಯಕರು ಅದನ್ನು ವಿರೋಧ ಪಡಿಸಿದ್ದು, ಅದ್ರ ಜೊತೆಗೆ ಇನ್ನೊಂದಷ್ಟು ನಾಯಕರು ಅದರ ಸರಿ ಇದೆ ಅಂತ ಹೇಳಿದ್ದು, ಇದೆಲ್ಲ ಹೇಳಿದಾಗ ಏನಾಗುತ್ತೆ, ನ್ಯಾಚುರಲಿ ಯಾರು ಈ ಸಂದೀಪ್ ರೆಡ್ಡಿ ಅಂತ ಇಡೀ ಕರ್ನಾಟಕ ನೋಡ್ತು. ಅದು ನಮಗೊಂದು ಖುಷಿ ತರೋ ಅಂತಹ ವಿಷಯ. ಬೇರೆ ಬೇರೆ ಕಾರಣಗಳಿಗೆ ಗೊತ್ತಾಗಿರ್ಬೋದು, ಬಟ್ ಕೆಟ್ಟ ಕಾರಣಕ್ಕಂತೂ ನನ್ನ ಹೆಸರಾಗಿಲ್ಲ. ಒಂದು ಒಳ್ಳೆ ಕಾರಣಕ್ಕೇ ಹೆಸರಾಗಿದ್ದೀನಿ. ಅದು ನನ್ನ ತಂದೆ ತಾಯಿ ಆಶೀರ್ವಾದ ಇರ್ಬೋದು, ಮತ್ತು ಈ ಪ್ರಕೃತಿ ಆಶೀರ್ವಾದ ಇರ್ಬೋದು. ನನ್ನ ಧರ್ಮಪತ್ನಿ ಏನಿದ್ದಾಳೆ 24 ಗಂಟೆ ಆ ದೇವರು ಇನ್ನೊಂದು ಅನ್ನೋದನ್ನು ಅಷ್ಟೊಂದು ಚೆನ್ನಾಗಿ ಪೂಜೆ ಮಾಡ್ತಿರ್ತಾಳೆ, ಅಷ್ಟೊಂದು ದೇವ್ರು ನಂಬ್ತಾಳೆ. ಆ ಹುಡುಗಿಯ ಪೂಜಾ ಫಲ ಇರ್ಬೋದು, ಗೊತ್ತಿಲ್ಲ. ನನ್ನ ಸ್ನೇಹಿತರ ತುಂಬ ಜನರ ಶ್ರಮ ಇದೆ. ನೀವೇನು ಹೇಳ್ತಿರಲ್ಲ, ಸಂದೀಪ್ ರೆಡ್ಡಿ ಒಂದು ಮುಖ ಅಷ್ಟೇ. ಇದರಿಂದ ನೂರಾರು ಜನರ ಶ್ರಮ ಇದೆ. ನೂರಾರು ಜನ, ನಾನು ಇವತ್ತಿಲ್ಲಿ ಸ್ಟುಡಿಯೋನಲ್ಲಿ ಕೆಲಸ ಮಾಡ್ತಿದ್ರು, ನಿಮ್ಮ ಹತ್ರ ಮಾತಾಡ್ತಿದ್ರು, ನನ್ನ ಹಿಂದೆ ನೂರಾರು ಜನ ಕೆಲಸ ಮಾಡ್ತಿದ್ದಾರೆ, ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನಾನು ತಗೊಳ್ಳೋ ಪ್ರತಿ ನಿರ್ಧಾರದ ಜೊತೆ ಅವ್ರು ನಿಂತ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಇವತ್ತು ಏನೇ ಹೆಸರು ಬಂದಿದ್ರು ಅದು ನಂದೊಬ್ಬಂದಲ್ಲ, ಎಲ್ಲರದು. ಪೆರೇಸಂದ್ರ, ಸುಧಾಕರ್, ಸಂದೀಪ್ ರೆಡ್ಡಿ ಈ ಮೂರಕ್ಕೂ ತುಂಬಾ ಲಿಂಕ್ ಇದೆ. ಡಾಕ್ಟರ್ ಕೆ ಸುಧಾಕರ್ ಅವರು ಸಂದೀಪ್ ರೆಡ್ಡಿಗೆ ಹತ್ತಿರದ ಸಂಬಂಧಿ ಕೂಡ ಆಗಿರ್ತಾರೆ. ಆದ್ರೂ ಯಾಕೆ ಸಂದೀಪ್ ರೆಡ್ಡಿ MP ಸೀಟ್ ಟೈಮಲ್ಲಿ ಅಲೋಕ್ ವಿಶ್ವನಾಥ್ಗೆ ಸಪೋರ್ಟ್ ಮಾಡಿದ್ರು? ಮೇಡಮ್, ಒಂದು ಸುಧಾಕರ್ ಅವರು ನನಗೆ ಯಾವ ರೀತಿ ಸಂಬಂಧಿ ಅಂತ ನನಗಿವತ್ತು ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ನಿಮ್ಮ ಸಂಬಂಧಿಕರು ಅಂತ. ಇರ್ಬೋದೇನೋ, ಅದನ್ನು ನಾನು ಡಿಸ್ಪ್ಯೂಟ್ ಮಾಡೋಕ್ಕೂ ಹೋಗಲ್ಲ. ಮತ್ತು ನಾನು ಎಲ್ಲೂ ಅವ್ರು ನನ್ನ ಸಂಬಂಧಿಕರು ಅಂತ ಹೇಳ್ಕೊಂಡು ಬೇರೆ ಎಲ್ಲೂ ನಾನು ಅದನ್ನು ಮಿಸ್ಯೂಸ್ ಕೂಡ ಮಾಡಿಲ್ಲ. ಒಂದು ಸಾಧನೆ ಮಾಡಿದ ವ್ಯಕ್ತಿ ಅಯ್ಯಪ್ಪ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ, ಒಬ್ಬ ಶಿಕ್ಷಕರ ಕುಟುಂಬದಲ್ಲಿ ಹುಟ್ಟಿ ಇಷ್ಟು ದೊಡ್ಡ ಸಾಧನೆ ಮಾಡೋದು ಏನೋ ಅಷ್ಟು ಈಸಿ ಅಲ್ಲ. ಅಂಥ ಒಂದು ಸಾಧನೆ ಮಾಡಿದಾಗ ಯಾರಾದರೂ, ನಾನು ಎಲ್ಲೂ ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಯಾವುದು ಕೆಲಸ ಮಾಡಿಸ್ಕೊಂಡಿಲ್ಲ, ಇನ್ನೊಂದು ಮಾಡಿಸ್ಕೊಂಡಿಲ್ಲ. ನಾವುದು ಅವ್ರದ್ದು ಒಂದೇ ಒಕ್ಕಲಿಗ ಜಾತಿಗೆ ಸೇರಿದಂಥವ್ರು. ಆ ರೀತಿಯಾಗಿ ಎಲ್ಲಾದರೂ ಹುಡುಕಿದ್ರೆ ಏನಾದರೂ ಸಿಗುತ್ತೇನೋ, ನಮ್ಮ ತಂದೆಯವ್ರಿಗೂ ಅವ್ರಿಗೇನಾದರೂ ಗೊತ್ತಿರ್ಬೋದೇನೋ ಅದು ಹೆಂಗೆ ಸಂಬಂಧ ಹುಡುಕ್ತಾರೆ ಅಂತ. ನಿಜವಾಗ್ಲೂ ನಮಗೂ ಅವ್ರಿಗೂ ನೇರವಾದ ಯಾವುದೇ ಸಂಬಂಧ, ನಮ್ಮದು ಒಂದು ನೆಂಟರು ಅಂತ ಇಲ್ಲ. ಡೆಫಿನೆಟ್ಟಾಗಿ ನಾವು ಅವರು ಒಂದೇ ಜಾತಿಯವರಾಗಿರೋದ್ರಿಂದ, ಒಂದೇ ಊರವರಾಗಿರೋದ್ರಿಂದ, ಮತ್ತು ನಮ್ಮ ತಂದೆಯವರು ಅವ್ರ ತಂದೆಯವರು ತುಂಬ ಆತ್ಮೀಯ ಗೆಳೆಯರು. ಅದಕ್ಕೋಸ್ಕರ ಆವತ್ತಿಂದ ಆ ಬಂಧ ಇದೆ. ಆ ರೀತಿಯ ಒಂದು ಸಂಬಂಧ ಬಿಟ್ಟರೆ ಇನ್ಯಾವುದು ಹತ್ತಿರವಾದ ಸಂಬಂಧ ಹೆಂಗೆ ಏನು ಅಂತ ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ನನಗೇನಾಗಬೇಕು, ಅಣ್ಣ ಆಗಬೇಕಾ, ಇನ್ನೊಂದು ಆಗಬೇಕಾ, ಅದು ಕೂಡ ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಅದ್ರ ಬಗ್ಗೆ ಆಪರೇಷನ್ ಮಾಡೋಕ್ಕೆ ಹೋಗಲಿಲ್ಲ. ಅಲೋಕ್ ವಿಶ್ವನಾಥ್ಗೆ MP ಸೀಟಲ್ಲಿ ಸಂದೀಪ್ ರೆಡ್ಡಿ ಯಾಕೆ ಸಪೋರ್ಟ್ ಮಾಡಿದ್ದು? ಇಲ್ಲ, ಈಗ ನಮ್ಮದು
ಸಂಬಂಧಿಕರು ಸ್ನೇಹಿತರು ಅಂತ ಇಲ್ಲ ಆಗೋದಿಲ್ಲ. ನಾನು ಆವಾಗಲೇ ನಿಮ್ಗೆ ಹೇಳಿದೆ, ನಾನು ನರೇಂದ್ರ ಮೋದಿ ಅವರ ಕಟ್ಟ ಅಭಿಮಾನಿ, ಮತ್ತು ನಾನು ದೇಶಪ್ರೇಮಿ ಇದ್ದೀನಿ, ಮತ್ತು ನನ್ನ ಪಕ್ಷಕ್ಕೆ ನಾನು ತುಂಬ ಲಾಯಲ್ ಇದ್ದೀನಿ. ಒಂದು ಆಂತರಿಕ ಪ್ರಜಾಪ್ರಭುತ್ವ ಅಂತ BJP ಪಕ್ಷದಲ್ಲಿ ಇರುತ್ತೆ. ಯಾರು ಬೇಕಾದರೂ ಟಿಕೆಟ್ ಕೇಳ್ಬೋದು. ಅದೇ ರೀತಿ ನನಗೆ ವಿಶ್ವನಾಥ್ ಅಣ್ಣ ಅವರಿರ್ಬೋದು, ಅಲೋಕ್ ವಿಶ್ವನಾಥ್ ಅವರಿರ್ಬೋದು, ಅವ್ರಿಗೆ ಟಿಕೆಟ್ ಬಂದರೆ ಪಕ್ಷ ಇನ್ನೊಂದಷ್ಟು ಮುಂದುವರಿಯುತ್ತೆ. ಮತ್ತು ಸುಧಾಕರ್ ಅವರು ಬೇರೆ ಬೇರೆ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ, ಮುಂದೆ ಬೇರೆ ಅವ್ರಿಗಿನ್ನೂ ಅವಕಾಶಗಳು ಸಿಗುತ್ತೆ. ಅಲೋಕ್ ವಿಶ್ವನಾಥ್ ನಿಜಕ್ಕೂ ಒಂದು ಅದ್ಭುತ ವ್ಯಕ್ತಿತ್ವ. ಅವರು ಹೇಳ್ಕೊಂಡಿಲ್ಲ ಅಷ್ಟೇ, ಅವರು ಒಂದು ಎಕ್ಸಾಮ್ ಬರೀತಾರೆ. ಈ ಮಿಲಿಟ್ರಿ ಆರ್ಮಿಗೆ ಇದು ಮಾಡೋದಕ್ಕೆ ಒಂದಷ್ಟು ಎಕ್ಸಾಮ್ ಬರೀತಾರೆ. 3.5 ಲಕ್ಷ ಜನ ಬರೆದಂತಹ ಎಕ್ಸಾಮಲ್ಲಿ ಒಂದು 300 ಜನ ಮಾತ್ರ ಪಾಸ್ ಆಗ್ತಾರೆ. ಅದರಲ್ಲಿ ಅಲೋಕ್ ವಿಶ್ವನಾಥ್ ಕೂಡ ಒಬ್ಬರು. ಅಂತಹ ಒಂದು ವ್ಯಕ್ತಿತ್ವನ ನರೇಂದ್ರ ಮೋದಿಯವರು ಸಹ ಗಮನಿಸಿ ಒಂದು ಸ್ವಲ್ಪ ಅದನ್ನು ಪೆಂಡಿಂಗ್ ಇಡ್ತಾರೆ. ಆದರೆ ಒಂದೇ ಕುಟುಂಬದಲ್ಲಿ 2 ಸೀಟ್ ಕೊಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಕೊನೆಗೆ ಅಲೋಕ್ ವಿಶ್ವನಾಥ್ ಅವ್ರನ್ನ ತಪ್ಪಿಸಿ ಸುಧಾಕರ್ ಅವ್ರಿಗೆ ಕೊಡುವಂಥ ಕೆಲಸ ಆಗುತ್ತೆ. ಸುಧಾಕರ್ ಅವ್ರಿಗೆ ನಾವು ಬೇಡ ಅಂತ ಹೇಳಿಲ್ಲ, ಅಲೋಕ್ ವಿಶ್ವನಾಥ್ ಅವ್ರಿಗೆ ಬೇಕು ಅಂತ ಹೇಳಿದ್ವಿ ಟಿಕೆಟು. ಬಟ್ ಯಾವಾಗ ಸುಧಾಕರ್ ಅವ್ರಿಗೆ ಟಿಕೆಟ್ ಸಿಕ್ತೋ, ನಾನು ಸುಧಾಕರ್ ಅವ್ರ ಪರವಾಗಿ ಕೆಲಸ ಮಾಡಿದ್ದೀನಿ, ಅಲೋಕ್ ವಿಶ್ವನಾಥ್ ಅವರು ಸುಧಾಕರ್ ಅವ್ರ ಪರವಾಗಿ ಕೆಲಸ ಮಾಡಿದ್ದಾರೆ, ವಿಶ್ವನಾಥ್ ಅಣ್ಣ ಸಹ ಸುಧಾಕರ್ ಅವ್ರ ಪರ ಕೆಲಸ ಮಾಡಿದ್ದಾರೆ. ಅದು ಪ್ರಜಾಪ್ರಭುತ್ವ ಮತ್ತು ನನ್ನ ಪಕ್ಷದ ಶಕ್ತಿ. ಅದು ಆ ಥರ ಇರೋದ್ರಿಂದ ಇದಕ್ಕೇನು ಬೇರೆ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ಸಂದೀಪ್ ರೆಡ್ಡಿಗೆ BJP ಜಿಲ್ಲಾಧ್ಯಕ್ಷರ ಸ್ಥಾನ ಒಲಿಯುತ್ತೆ, ಆದರೆ ಅದು ಕೇವಲ ಗಂಟೆಗಳಿಗೆ ಸೀಮಿತ ಆಗುತ್ತೆ. ಇದಕ್ಕೆ ಕಾರಣ ಏನು? ನೀವು MP ಸೀಟಲ್ಲಿ ಅಲೋಕ್ ವಿಶ್ವನಾಥ್ಗೆ ಸಪೋರ್ಟ್ ಮಾಡಿದ್ದೆ ಇದಕ್ಕೆ ಕಾರಣನ? ನೋಡಿ, ಇದು ರಾಜಕೀಯ ಹೊಸದಾಗಿ ನಾನು ಕಲಿತಾ ಇದ್ದೀನಿ. ರಾಜಕೀಯದಲ್ಲಿ ಇವೆಲ್ಲ ಸಹಜವಾಗಿ ಆಗೋಂತಹ ಪ್ರಕ್ರಿಯೆ. ನಾವು ಪೇಪರಲ್ಲಿ ಓದ್ತಾ ಇದ್ವಿ, ಆ ಪೇಪರಲ್ಲಿ ನಾವೇ ಬಂದ್ವಿ ಒಂದು ದಿವಸ. ಅದೇನು ದೊಡ್ಡ ವಿಷಯ ಅಂತ ನನಗನ್ನಿಸ್ಲಿಲ್ಲ. ಗಂಟೆಗಳಲ್ಲೋ ದಿನಗಳಲ್ಲೋ ಇದ್ದಂತಹ ಆ ಪದವಿ ನನಗೆ ಒಂದು 10 ಬಾರಿ ಜಿಲ್ಲಾಧ್ಯಕ್ಷ ಆದರೂ ಸಹ ಸಿಗದೇ ಇರೋವಂತಹ ಮೈಲೇಜನ್ನು ನನಗೆ ಕೊಡ್ತು. ಅದಕ್ಕಿಂತ ಹೆಚ್ಚಾಗಿ ನಿಮಗೇನು ಬೇಕಿಲ್ಲ. ಅದ್ರ ಜೊತೆಗೆ ಆ ಪದವಿಯನ್ನು ಈಗ ಹೋಲ್ಡಲ್ಲಿ ಇಟ್ಟಿದ್ದಾರೆ ಬಿಟ್ಟರೆ, ಆ ಪದವಿನ ತೆಗೆದಾಕಿರೋದೋ ಅಥವಾ ಪದವಿಯಿಂದ ಇನ್ನೇನೋ ಮಾಡಿರೋದಿಲ್ಲ. ಮತ್ತು ನನಗೆ ಅದೇನು ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ತೆಗೆದಾಕುವಂಥ ಪರಿಸ್ಥಿತಿಯಲ್ಲಂತೂ ಇಲ್ಲ. ನನಗೆ ಗೊತ್ತಿರೋ ಹಾಗೆ ನಾನು ಇವಾಗ ಇರೋ ಪರಿಸ್ಥಿತಿಯಲ್ಲಿ ಕಾನ್ಷಿಯಸ್ ಆಗಿ ನಾನು ಯಾವುದೇ ತಪ್ಪುಗಳನ್ನು ನಾನು ಮಾಡೋದಿಲ್ಲ ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಅದ್ರ ಥರನೇ ನಡ್ಕೊಂಡು ಹೋಗ್ತೀನಿ. ಅದ್ರ ಜೊತೆಗೆ ಏನು ಪಕ್ಷ ಏನು ಕೊಡುತ್ತೋ ಮುಂದೆ ಅದ್ರ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಆ ಗಂಟೆಗಳಲ್ಲಿ ಸಿಕ್ಕಿದ್ದಂತಹ ಪದವಿ ನನಗೆ ಎಷ್ಟು ಬೇಕೋ ಅಷ್ಟು ರಾಜಕೀಯ ಮೈಲೇಜನ್ನು ಕೊಟ್ಟಿದೆ. ಅದನ್ನು ಮುಂದೆ ಯಾವ ರೀತಿ ತೊಗೊಂಡೋಗ್ಬೇಕೋ ಅದು ತೊಗೊಂಡು ಹೋಗ್ತೀನಿ ಮೇಡಮ್. ಆ ಹೋಲ್ಡಲ್ಲಿ ಏನಿಟ್ಟಿದ್ದಾರೆ BJP ಜಿಲ್ಲಾಧ್ಯಕ್ಷರ ಸ್ಥಾನವನ್ನು, ಅದರ ಮುಂದಿನ ಬೆಳವಣಿಗೆ ಏನು ಗೊತ್ತಿಲ್ಲ. ಪಕ್ಷ ಏನು ಮಾಡುತ್ತೋ ಅದನ್ನು ನಾನು ನಿಷ್ಠೆಯಿಂದ ಸ್ವೀಕರಿಸ್ತೀನಿ. ನಾನು ಪಕ್ಷದ ತುಂಬ ನಿಷ್ಠಾವಂತ ಕಾರ್ಯಕರ್ತ. ಪಕ್ಷ ಯಾವತ್ತೇನು ಹೇಳುತ್ತೋ ಅದನ್ನು ಕೆಲಸ ಮಾಡ್ತೀನಿ. ನೀನು ಮಾಡಪ್ಪ ಅಂದರೆ ಮಾಡ್ತೀನಿ, ಇಲ್ಲಪ್ಪ ನೀನು ಬರೀ ಕಾರ್ಯಕರ್ತ ಆಗಿರೋ ಅಂದರೆ ಆಗ್ತೀನಿ. ಅದೇ ಪಕ್ಷ. ಸಂದೀಪ್ ರೆಡ್ಡಿಗೆ BJP ಜಿಲ್ಲಾಧ್ಯಕ್ಷರ ಸ್ಥಾನ ಹೋಲ್ಡ್ ಅಲ್ಲಿ ಬಿದ್ದಿದ ತಕ್ಷಣ ಸಂದೀಪ್ ರೆಡ್ಡಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಒಂದು ಪ್ರೆಸ್ ಮೀಟ್ ಅಲ್ಲಿ ಸುಧಾಕರ್ಗೆ ನೇರವಾಗಿ ಸವಾಲ್ ಹಾಕ್ತಾರೆ, ನಾನು ಇನ್ ಮುಂದೆ ನೇರವಾಗಿ ನಿಮ್ ವಿರುದ್ಧವಾಗಿ ಹೋರಾಡ್ತೀನಿ ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ಅಂತ. ಬಟ್ ಸುಧಾಕರ್ ಏನೇನ್ ಕೊರೋನಾಲಿ ಅಕ್ರಮ ಮಾಡಿದ್ದಾರೆ ಅದೆಲ್ಲ ಕೂಡ ನನ್ನ ಹತ್ರ ಪ್ರೂಫ್ ಇದೆ, ನಾನು ಚರ್ಚ್ ಮುಂದೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಪ್ರೋಸೆಸ್ ಎಲ್ಲಿವರೆಗೂ ಬಂದಿದೆ? ಈಗ ನಾನು ಅವತ್ತು ಏನು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದೀನಿ ಅದಷ್ಟಕ್ಕೂ ನಾನು ಬದ್ಧತೆಯನ್ನು ತೋರಿಸ್ತೀನಿ. ಆವತ್ತು ನಾನು ಸಿಂಪಲ್ಲಾಗಿ ಹೇಳಿದ್ದೇನಂತಂದರೆ, ನನ್ನ ಹತ್ರ ಏನು ಒಂದಷ್ಟು ಡಾಕ್ಯುಮೆಂಟ್ಸ್ ಇದೆ, ಅದನ್ನು ಕೋವಿಡ್ನ ಯಾರು ನಿರ್ವಹಿಸ್ತಿದ್ದಾರೆ ಘನತೆವೆತ್ತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವ್ರಿಗೆ ನಾನು ಅವತ್ತು ಓಪನ್ ಆಗಿ ನಾನು ಹೇಳಿದ್ದೀನಿ, ಏನು ನನ್ನ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ. ಆ ನ್ಯಾಯಮೂರ್ತಿಗಳಿಗೆ ಯಾವುದಾದ್ರೂ ಅದು ರಿಲೆವೆಂಟ್ ಅನಿಸಿ ನನಗೇನಾದರೂ ನೀವು ಬನ್ನಿಯಪ್ಪ, ನೀವು ಈ ಥರದ ಡಾಕ್ಯುಮೆಂಟ್ ಏನಿದೆಯೋ ನಿಮ್ಮ ಹತ್ರ ಕೊಡಿ ಅಂತಂದರೆ ಅದಕ್ಕೆ ಕೊಡೋ ಅಂತಹ ಬದ್ಧತೆಯನ್ನು ನಾನು ಯಾವತ್ತೂ ಪ್ರದರ್ಶನ ಮಾಡಿದ್ದೀನಿ. ಇವತ್ತು 100% ಅದೇನಿದೆಯೋ ಅದನ್ನು ನಡ್ಕೊತೀನಿ. ಮಾತಿನಿಂದ ಹಿಂದೆ ಹೋಗುವಂತಹ ಕೆಲಸ ಇಲ್ಲ. ಅವ್ರ ಕರೆ ಬರಬೇಕು, ನಾನು ಹೋಗಬೇಕು. ಅವತ್ತೂ ಅಷ್ಟನ್ನೇ ಹೇಳಿದ್ದೀನಿ. ಅದು ಬಿಟ್ಬಿಟ್ಟು ನಾನು ಏನೋ ಪ್ರೂವ್ ಮಾಡಿಬಿಡ್ತೀನಿ, ಅವ್ರನ್ನೇನೋ ಮಾಡಿಬಿಡ್ತೀನಿ ಏನೂ ಹೇಳಿಲ್ಲ. ನನ್ನ ಹತ್ರ ಇರೋ ದಾಖಲೆಗಳು ಕೊಡ್ತೀನಿ. ಇನ್ನು ಮಿಕ್ಕಿದ್ದು ನ್ಯಾಯಾಲಯ, ಆ ಕೋರ್ಟು ಮತ್ತು ಆ ನ್ಯಾಯ ನಮ್ಮದೇನು ಲಾ ಏನಿದೆ ಅದು ಏನು ಕೆಲಸ ಮಾಡಬೇಕು ಅದ್ರ ಪಾಡಿಗೆ ಅದು ಮಾಡುತ್ತೆ. ಇಬ್ರು ಒಂದೇ ಪಕ್ಷದಲ್ಲಿ ಇರೋದ್ರಿಂದ ವಿರುದ್ಧವಾಗಿ ಹೋರಾಡಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ನೋಡಿ, ಅವ್ರ ವಿರುದ್ಧ ಹೋರಾಟ ಮಾತ್ರ ನನ್ನ ಕೆಲಸ ಅಲ್ಲ. ಪಕ್ಷ ಕಟ್ಟಬೇಕಾಗಿದೆ, ಚಿಕ್ಕಬಳ್ಳಾಪುರದ ಜನತೆಗೆ ಒಳ್ಳೇದಾಗಬೇಕಾಗಿದೆ. ತುಂಬ ಜನ ನಿರಾಶ್ರಿತರಿದ್ದಾರೆ, ಶೋಷಿತರಿದ್ದಾರೆ.
ಬೇರೆ ಬೇರೆ ಕೆಲಸಗಳು ಇದು ಪರವಾಗಿ ವಿರುದ್ಧವಾಗಿ ಕೆಲಸ ಮಾಡಬೇಕಾಗಿದೆ, ಸಮಾಜದ ಪರವಾಗಿ ಕೆಲಸ ಮಾಡಬೇಕಾಗಿದೆ, ದುಷ್ಟ ಶಕ್ತಿಗಳ ವಿರುದ್ಧವಾಗಿ ಕೆಲಸ ಮಾಡಬೇಕಾಗಿದೆ. ಇದೆಲ್ಲದರಲ್ಲಿ ನನಗೆ ಸುಧಾಕರ್ ಒಬ್ಬರನ್ನೇ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡೋವಂಥದ್ದು ಏನಿಲ್ಲ. ಸುಧಾಕರ್ ಅವರು ಸಹ ಈ ಸಿಸ್ಟಮ್ನ ಒಂದು ಭಾಗ ಅಷ್ಟೇ. ಅವರು ಒಳ್ಳೆ ಕೆಲಸ ಮಾಡಿದಾಗ ಅವ್ರ ಜೊತೆ ನಿಂತಿದ್ದೀವಿ, ತಪ್ಪು ಮಾಡಿದಾಗ ತಪ್ಪು ಅಂತ ಇದಕ್ಕೆ ಮೊದಲು ಸಹ ಅವ್ರಿಗೆ ಓಪನ್ ಆಗಿ ಹೇಳಿದ್ದೀನಿ. ಅದು ಅವ್ರ ಹತ್ರನೂ ಗೊತ್ತಿದೆ, ಅವ್ರ ಹತ್ರ ದಾಖಲೆಗಳು ಇದೆ. ನನ್ನ ಹತ್ರ ನಾನು ಅವ್ರಿಗೆ ಮೆಸೇಜ್ ಮಾಡಿರೋದು ಪ್ರತಿಯೊಂದು ಅವ್ರ ಮೊಬೈಲಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ನನ್ನ ಮೊಬೈಲಲ್ಲಂತೂ ಇದೆ. ಸೊ ಈ ರೀತಿ ನಾನು ಆವಾಗಲೇ ಹೇಳ್ದಂಗೆ ನನ್ನ ಜೀವನ ತೆರೆದ ಪುಸ್ತಕ. ತುಂಬ ಅದರಲ್ಲಿ ಗೊಂದಲಗಳಿಲ್ಲ, ತುಂಬ ಅದರಲ್ಲಿ ಇನ್ನೇನೋ ಆಗ್ಬಿಡ್ಬೇಕು ಅನ್ನೋ ಹಪಾಹಪಿ ನನಗಿಲ್ಲ. ಏನಾಗಬೇಕೋ ಅದನ್ನು ನೀಟಾಗಿ ಹೋಗ್ತಾ ಇದ್ದೀವಿ. ಮುಂದೆ ಈ ಪ್ರಕೃತಿ, ಈ ಪ್ರಜಾಪ್ರಭುತ್ವ ಎಲ್ಲಿವರೆಗೂ ಏನೇನು ಕರ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ನನ್ನ ಪಯಣ ಮುಂದುವರಿಯುತ್ತೆ. ಪ್ರೆಸ್ ಮೀಟ್ ಏನಾಗುತ್ತೆ, ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನದ ಗೊಂದಲದಲ್ಲಿ ಹಲವಾರು ಟೀಕೆಗಳು ವ್ಯಕ್ತವಾಗುತ್ತೆ. ಒಂದು ಸಣ್ಣದು ಕೂಡ, ಏನು ಅನ್ನ ಕೊಡ್ತಿದ್ದೀರಾ, ಏನು ಮಧ್ಯಾಹ್ನದ ಉಪಹಾರ ಕೊಡ್ತಿದ್ದೀರಾ ಮಹಿಳೆಯ ಪ್ರಥಮ ದರ್ಜೆ ಕಾಲೇಜ್ ಹತ್ರ, ಅದರಿಂದ ಹಿಡಿದು ಸಣ್ಣದು ಕೂಡ ತುಂಬಾ ಟೀಕೆಗೆ ವ್ಯಕ್ತವಾಗುತ್ತೆ. ಅನ್ನಭಾಗ್ಯ ಅಂದ್ರೆ ಮಹಾಭಾಗ್ಯ ಅಂತ ಭಾವಿಸ್ತೀವಿ, ಅದನ್ನು ಕೂಡ ಇಟ್ಕೊಂಡು 4 ಜನಕ್ಕೆ ಅನ್ನ ಕೊಟ್ಟಿದ ತಕ್ಷಣ ಏನ್ ಮುಖಂಡ ಆಗ್ಬಿಡಲ್ಲ, ಆತರ ಎಲ್ಲ ಮಾತಾಡ್ತಾರೆ. ಅವಾಗ ನಿಮ್ಗೆ ಏನ್ ಅನ್ನಿಸ್ತು? ನನಗೇನೂ ಅನಿಸ್ಲಿಲ್ಲ. ಯಾಕೆ ಅನಿಸ್ಬೇಕು? ನಮಗೆ ಏನೋ ಯೋಗ್ಯತೆ ಇದ್ದಷ್ಟು ನಾವು ಮಾಡ್ತಿದ್ದೀವಿ. ಬೇರೆಯವ್ರು ಏನೋ ಅವರ ಯೋಗ್ಯತೆ, ಅವರ ಬುದ್ಧಿಮತ್ತೆ, ಅವರ ಅನುಭವದ ಮೇಲೆ ಅವ್ರು ಮಾತಾಡ್ತಿರ್ತಾರೆ. ಅದು ಅವ್ರ ಪ್ರಾಬ್ಲಮ್ಮು. ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ನನ್ನ ಕೆಲಸ ನನ್ನ ಪಾಡಿಗೆ ನಾನು ಮುಂದುವರಿತಾ ಇರ್ತದೆ. ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ನಾನಿಲ್ಲ, ಆನ್ಸರ್ ಮಾಡೋಕ್ಕೂ ಆಗೋದು ಇಲ್ಲ. ಅವರವರ ಪರಿಸ್ಥಿತಿಗಳು, ಅವ್ರಿಗೆ ಬೇರೆ ಎಲ್ಲೆಲ್ಲಿಂದ ಒತ್ತಡಗಳಿದೆಯೋ ಆ ಥರ ಮಾತಾಡೋದಕ್ಕೆ. ಸೊ ಅವ್ರ ಪಾಡಿಗೆ ಅವ್ರು ಮಾತಾಡ್ತಿರ್ಲಿ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿರೋಣ. ಇಷ್ಟೇ ನನ್ನ ಫಾರ್ಮುಲಾ. ಸರ್, ನಿಮ್ಮ ಮುಂದೆ ಒಂದಷ್ಟು ಹೆಸರು ಹೇಳ್ತೀವಿ, ಆ ಹೆಸರು ಕೇಳಿಸ್ಕೊಂಡಿದ್ ಕೂಡಲೇ ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ನಮ್ಮ ಮುಂದೆ ಹೇಳಿ. ಯಡಿಯೂರಪ್ಪ, ರಿಯಲ್ ಲೀಡರ್. ವಿಜಯೇಂದ್ರ, ಫ್ಯೂಚರ್ ಲೀಡರ್. ಸರ್, ನೀವು ಹೇಳ್ತೀರಾ ವಿಜಯೇಂದ್ರಗೂ ನನಗೂ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ ಅಂತ. ಬಟ್ ಯಾಕೆ ವಿಜಯೇಂದ್ರ ಅವರು ಎಲ್ಲಾರನ್ನೂ ಬಿಟ್ಟು ಸಂದೀಪ್ ರೆಡ್ಡಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನವನ್ನ ಕೊಟ್ರು? ಇದು ಒಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ಸಲ್ಲಿ ಯಾರಿಗೆ ಹೆಚ್ಚಿನ ಒಂದು ಅಭಿಪ್ರಾಯ ಸಿಕ್ಕಿದೆ, ಆ ಅಭಿಪ್ರಾಯ ಪಡೆದಿದ್ದು ನಾನು ಅಂತ ಇಲ್ಲಿ ಬಂದಂತಹ ಚುನಾವಣಾ ಅಧಿಕಾರಿಗಳು ಅದನ್ನು ರೆಕಾರ್ಡ್ ಮಾಡಿ ಬೆಂಗಳೂರಿನ ಮುಖ್ಯ ಕಚೇರಿಗೆ ಕೊಡ್ತಾರೆ. ಅದರಲ್ಲಿ ವಿಜಯೇಂದ್ರ ಅವರು ಸಹ ಒಂದು ಪಾರ್ಟ್ ಅಷ್ಟೇ. ವಿಜಯೇಂದ್ರ ಇಲ್ಲಿ ಸರ್ವಾಧಿಕಾರಿ ಅಲ್ಲ. ವಿಜಯೇಂದ್ರ ನಾನು ಇದು ಮಾಡ್ತೀನಿ ಅಂತ ಮಾಡಿದ್ದಲ್ಲ. ಅಲ್ಲೊಂದು ಕೋರ್ ಕಮಿಟಿ ಇರುತ್ತೆ. ಆ ಕೋರ್ ಕಮಿಟಿನಲ್ಲಿ ಮತ್ತೆ ಕೂತ್ಕೊಂಡು ಚರ್ಚೆ ಆಗುತ್ತೆ. ಆಯಿತು, ಈ ಹುಡುಗಂದು ಹಿನ್ನೆಲೆ ಏನು, ಮುಂದೆ ಏನು ಮಾಡ್ಬೋದು, ಪಕ್ಷಕ್ಕೆ ಈ ಹುಡುಗನ ಕೊಡುಗೆ ಏನಾಗ್ಬೋದು, ಇಷ್ಟೆಲ್ಲ ಮಾತುಕತೆ ಆಗುತ್ತೆ. ಅದೆಲ್ಲ ಆದಮೇಲೆ 5 ಹೆಸರುಗಳು ಇಲ್ಲಿ ಹೋಗಿರುತ್ತೆ. 5 ಹೆಸರಲ್ಲಿ 3 ಹೆಸರನ್ನ ಡೆಲ್ಲಿಗೆ ಕಳಿಸ್ತಾರೆ. ಆ 3 ಹೆಸರಲ್ಲಿ ಡೆಲ್ಲಿನಲ್ಲಿ ಸೆಲೆಕ್ಟ್ ಆಗಿ ನನ್ನ ಹೆಸರು ಬರುತ್ತೆ. ವಿಜಯೇಂದ್ರ ಅವರು ಮಾಡಿದ್ದು ಅಂತ ಹೇಳ್ತಾ ಇರೋದು ಮತ್ತೆ ಒಂದು ರಾಜಕೀಯ. ಅಷ್ಟು ಬಿಟ್ಟರೆ 100% ಈಗಲೂ ಹೇಳ್ತಿದ್ದೀನಿ, ವಿಜಯೇಂದ್ರ ಅವ್ರಿಗೂ ನನಗೂ ತುಂಬ ಹತ್ತಿರವಾದ ಯಾವುದೇ ಸಂಬಂಧ ಇಲ್ಲ. ವಿಶ್ವನಾಥ್, ನನ್ನ ಅಣ್ಣ. ಡಾಕ್ಟರ್ ಕೆ ಸುಧಾಕರ್, ಸದ್ಯಕ್ಕೆ ನೋ ಕಾಮೆಂಟ್ಸ್. ಪ್ರದೀಪ್ ಈಶ್ವರ್, ಪರಿಶ್ರಮ. ಸಿ ಮುನ್ರಾಜು, ಸ್ನೇಹಿತರು. ಸರ್, ಸಿ ಮುನ್ರಾಜು ಅವರು ನಿಮ್ಮ ಪರ ತುಂಬಾ ಸಪೋರ್ಟ್ ಮಾಡ್ತಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನ ನಿಮಗೆ ಬಂದಾಗ ತುಂಬಾ ಸಪೋರ್ಟ್ ಮಾಡ್ತಾರೆ. ಆದ್ರಿಂದ ಅವರ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗಿದೆಯಾ, ಇಲ್ಲ ಮುಂದೆ ತೊಂದರೆ ಆಗತ್ತಾ? ನೋಡಿ ಮೇಡಮ್, ಈಗ ರಾಜಕೀಯದಲ್ಲಿ ಉದ್ದೇಶಗಳು ಸರಿ ಇರಬೇಕು. ನಾವಿಡೋ ನಡೆ ತಪ್ಪ ಸರಿನಾ ಅನ್ನೋದು ಮುಂದೆ ಕಾಲ ನಿರ್ಣಯ ಮಾಡುತ್ತೆ. ಮತ್ತು ಯಾರು ಅವರು ಸಂದೀಪ್ ರೆಡ್ಡಿಗೆ ಸಪೋರ್ಟ್ ನಿಂತಿದ್ದಲ್ಲ, ನ್ಯಾಯದ ಪರವಾಗಿ ಸಪೋರ್ಟ್ ನಿಂತಿದ್ದು. ಆ ನ್ಯಾಯ ಮುಂದೆ ಒಂದು ದಿವಸ ಅವ್ರಿಗೂ ದೊಡ್ಡ ಸ್ಥಾನ ಕೊಡಿಸ್ಬೋದು, ಅಥವಾ ಆ ನ್ಯಾಯ ಅವ್ರಿಗೆ ಸಿಗೋವಂಥ ಸ್ಥಾನನ ಇನ್ನೊಂದಷ್ಟು ದಿವಸ ತಡೆ ಹಿಡಿಬೋದು. ಬಟ್ ನ್ಯಾಯಕ್ಕೆ ಯಾವತ್ತಿದ್ರೂ ಜಯ ಸಿಗುತ್ತೆ. ನ್ಯಾಯದ ಪರವಾಗಿ ಅವ್ರು ನಿಂತಿದ್ದಾರೆ, ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಮಾಡ್ತಾರೆ. ಚಿಕ್ಕಬಳ್ಳಾಪುರಕ್ಕೆ ಎಷ್ಟು ಬಜೆಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮೇಡಮ್, ಚಿಕ್ಕಬಳ್ಳಾಪುರಕ್ಕೆ ಏನು ಕೊಟ್ಟಿದ್ದಾರೆ ಅದು ನಿಜಕ್ಕೂ ಸಾಕಾಗಲ್ಲ ಅನ್ನೋದು ನನ್ನ ಭಾವನೆ. ಚಿಂತಾಮಣಿಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟೋದನ್ನು ನಾನು ಸ್ವಾಗತಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಹೂವಿನ ಮಾರುಕಟ್ಟೆಗೆ ಏನು ಅವರು ಅನುದಾನ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅವರು ಖಾಸಗಿ ಸಹಭಾಗಿತ್ವದಲ್ಲಿ ಆ ಒಂದು ಮಾರುಕಟ್ಟೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ, ಅಕಸ್ಮಾತ್ ನಾನು ತಪ್ಪಿದರೆ ಅದು ಸರಿ ಮಾಡಲಿ, ಖಾಸಗಿ ಸಹಭಾಗಿತ್ವ ಅಂದರೆ ಏನಂತಂದರೆ, ಈಗ ಹೈವೇಗಳಲ್ಲಿ ಖಾಸಗಿ ಸಹಭಾಗಿತ್ವ ಆಗಿರೋದ್ರಿಂದ ಟೋಲ್ಗಳಲ್ಲಿ ಹಣ ಸಂಗ್ರಹ ಮಾಡುವಂತಹ ಕೆಲಸ ಆಗ್ತಿದೆ. ನನಗೆ ಗೊತ್ತಿರೋಂಗೆ ಅದೇ ರೀತಿ ರೈತರು ಸಹ ಅವರ ತರಕಾರಿ ಅಥವಾ ಅವರ ಹೂವನ್ನು ತಗೊಂಡೋದ್ರೆ
ಅಲ್ಲಿ ಮತ್ತೆ ಅವರು ಒಂದಷ್ಟು ಶುಲ್ಕನ ಕಟ್ಟೋದಾದರೆ ಅದು ನಿಜಕ್ಕೂ ಅಮಾನವೀಯವಾದ ಕೆಲಸ. ಈ ರೀತಿಯಾದಂತಹ ಒಂದು ಯೋಜನೆ ನನ್ನ ಚಿಕ್ಕಬಳ್ಳಾಪುರಕ್ಕೆ ಬೇಕಿಲ್ಲ. ಮತ್ತು ಸರ್ಕಾರ ಅಷ್ಟು ದರಿದ್ರ ಏನಾಗಿಲ್ಲ. ನನ್ನ ರೈತರ ಪರವಾಗಿ ಇಂತಹ ಒಂದು ಒಳ್ಳೆ ರೈತರು ಇಡೀ ನಿಮಗೆ ಕರ್ನಾಟಕದಲ್ಲಿ ನನ್ನ ಚಿಕ್ಕಬಳ್ಳಾಪುರ ಕೋಲಾರದಂಥ ರೈತರು ನಿಮಗೆಲ್ಲೂ ಸಿಗಲ್ಲ. ಹೆಮ್ಮೆಯಿಂದ ಹೇಳ್ತೀನಿ. ನೀರೇ ಇಲ್ದಿರೋಂತಹ ಜಾಗದಲ್ಲಿ, ಬಿಸಿಲು ವಿಪರೀತ ಇರುವಂಥ ಜಾಗದಲ್ಲಿ ಬಂಗಾರ ಬೆಳೆಯುವಂತಹ ಆ ಬುದ್ಧಿಶಕ್ತಿ, ಆ ಪರಿಶ್ರಮ ನನ್ನ ರೈತರಿಗಿದೆ. ಅಂಥವ್ರಿಗೆ ಒಂದು ನೀರು, ಒಂದು ಮಾರುಕಟ್ಟೆ ಕೊಡಬೇಕಾಗಿರುವಂತಹ ಕನಿಷ್ಠ ಕೆಲಸನೂ ತಾವು ಮಾಡಿಲ್ಲ. ಅದರಲ್ಲಿ ಬೇರೆ ಬೇರೆ ನೀವು ಖಾಸಗಿ ಸಹಭಾಗಿತ್ವ ಎಲ್ಲ ತರ್ತೀರಂದರೆ ನಿಜಕ್ಕೂ ನಮ್ಮ ಕಡೆಯಿಂದ ನಿಮಗೆ ಧಿಕ್ಕಾರ ಇದೆ ಸಿದ್ದರಾಮಯ್ಯನವರೇ. ಅದ್ರ ಜೊತೆಗೆ ಏನು ನಮಗೆ ನೀರು ಏನು ಬೇಕಿತ್ತು, ಎತ್ತಿನ ಹೊಳೆ ನೀರು ಏನು ಬರುತ್ತೆ ಅಂತ ಹೇಳ್ತಿದ್ದೀರಾ. ಎತ್ತಿನ ಹೊಳೆ ನೀರು ಬರೋದಿಲ್ಲ ಅಂತ ನೀರಾವರಿ ತಜ್ಞರು ಈಗಾಗಲೇ ಹೇಳಾಗಿದೆ. ಆದರೂ ಸಹ ನೀವು ತರ್ತೀರಾ ನನಗೆ ಗೊತ್ತಿಲ್ಲ. ತರೋದಕ್ಕಾಗೋದಿಲ್ಲ ಅಂತಂದರೂ ನೀವು ಅದಕ್ಕೆ ಅನುದಾನ ಬಿಡುಗಡೆ ಮಾಡ್ತಾನೇ ಇದ್ದೀರಾ. ಜನಗಳ ಹಣನ ಪೋಲ್ ಮಾಡ್ತಾ ಇದ್ದೀರಾ. ಅದು ತಪ್ಪು. ಆದರೆ ನಾನು ನಿಮ್ಮನ್ನು ಕೇಳ್ಕೊಳೋದೇನಂತಂದರೆ, ಈಗಾಗಲೇ 2 ಹಂತದ ಶುದ್ಧೀಕರಣ ಮಾಡಿದ ನೀರನ್ನು ಏನು ಕೊಡ್ತಿದ್ದೀರಾ ಅದು ಕುಡಿಯೋಕ್ಕೂ ಯೋಗ್ಯತೆ ಅಲ್ಲ. ಅದ್ರ ಜೊತೆಗೆ ಅದು ಕೃಷಿಗೂ ಸಹ ಯೋಗ್ಯ ಅಲ್ಲ. ಅಂತಹ ನೀರನ್ನ ಕೊಡೋ ಬದಲು ದಯವಿಟ್ಟು ತಾವು 3ನೇ ಹಂತದ ಶುದ್ಧೀಕರಣ ಮಾಡಿದ ನೀರನ್ನ ಕೊಡಿ. ಆದ್ದರಿಂದ ಜನ ನಿಜಕ್ಕೂ ನಿಮ್ಮನ್ನು ನೆನೆಸ್ಕೊತಾರೆ. ಅಂತಹ ಒಂದು ಒಳ್ಳೆ ಕೆಲಸ ಮಾಡಿ. ಈಗಾಗಲೇ ಜನಗಳಿಗೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ. ಮತ್ತು ನಮ್ಮ ಏನು ಆ ನೀರಿಂದ ಬೆಳೀತಾ ಇದ್ದೀವಿ, ಆ ತರಕಾರಿ ಮತ್ತು ಹೂಗಳು ಬೇಗ ಹಾಳಾಗೋ ಅಂಥ ಕೆಲಸ ಆಗ್ತಿದೆ. ಅದೀಗಾಗಲೇ ಪ್ರೂವ್ ಆಗಿದೆ. ಸೊ ದಯವಿಟ್ಟು ಸಿದ್ದರಾಮಯ್ಯನವರೇ ಇದ್ರ ಕಡೆ ತಾವು ಗಮನ ಹರಿಸ್ಬೇಕಾಗಿತ್ತು. ಅದನ್ನು ತಾವು ಮಾಡಿಲ್ಲ. ಇದು ಈ ಬಜೆಟ್ನ ತಪ್ಪು. ಅದರ ಜೊತೆಗೆ ಮೆಡಿಕಲ್ ಕಾಲೇಜು ಸುಮಾರು 80% ಕೆಲಸ ಮುಗಿದಿದೆ. ಆ ಮೆಡಿಕಲ್ ಕಾಲೇಜಿನಲ್ಲಿ ಆಸ್ಪತ್ರೆ ಇರಬೇಕಾಗಿತ್ತು. 700-800 ಬೆಡ್ನ ಆಸ್ಪತ್ರೆ ಇರಬೇಕಾಗಿತ್ತು. ಅದನ್ನೂ ಸಹ ಅದಕ್ಕೆ ಏನೂ ಅನುದಾನ ಕೊಟ್ಟಿಲ್ಲ. ಇದೆಲ್ಲ ತುಂಬ ಬೇಸಿಕ್ ನೀಡ್ಸು. ನೀರು, ಆರೋಗ್ಯ ತುಂಬ ಬೇಸಿಕ್. ಇದನ್ನು ತಾವು ಮಾಡ್ದಿರಾ ಬೇರೆ ಏನೋ ಮಾಡಿದ್ದೀವಿ ಅಂತ ಹೇಳ್ಕೊಳೋದ್ರಲ್ಲಿ ನಿಜಕ್ಕೂ ನನ್ನ ಚಿಕ್ಕಬಳ್ಳಾಪುರ ಜನತೆಗೆ ಮಾಡಿರುವಂತಹ ಮೋಸ, ಈ ಶಾಪ ಮುಂದಿನ ದಿನಗಳಲ್ಲಿ ತಮಗೆಲ್ಲರಿಗೂ ತಮ್ಮ ಸರ್ಕಾರಕ್ಕೂ ತಟ್ಟುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಏನೆಲ್ಲ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಪ್ರದೀಪ್ ಈಶ್ವರು ನಮ್ಮದೇ ಊರಿನ ಒಂದು ಹುಡುಗ. ಇವತ್ತು ಅವರ ಆ ಸ್ಥಾನಕ್ಕೆ ಏರಿರೋದು ನಿಜಕ್ಕೂ ನಮಗೆ, ನಮ್ಮ ಊರಿನ ಜನತೆಗೆ ಎಲ್ಲರಿಗೂ ಹೆಮ್ಮೆಯ ವಿಷಯ. ಅದನ್ನು ಬಿಟ್ಟು ರಾಜಕೀಯವಾಗಿ ಹೇಳಬೇಕು ಅಂತಂದರೆ ಅವರು ಕಾಂಗ್ರೆಸ್ನವರಾಗಿರೋದು. ಸೈದ್ಧಾಂತಿಕವಾಗಿ ಅವ್ರನ್ನ ನಾನು ವಿರೋಧ ಮಾಡ್ತೀನಿ. ಯಾಕಂದರೆ ಅವರು ಕಾಂಗ್ರೆಸ್ನವರು, ನಾವು BJP ಅವರು. ಅದ್ರ ಜೊತೆಗೆ ಏನು ಅವರು ಆ್ಯಂಬುಲೆನ್ಸ್ ಎಲ್ಲ ಬಿಟ್ಟಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಅದನ್ನು ಹೋಲ್ ಹಾರ್ಟೆಡ್ಲಿ ಐ ಅಪ್ರಿಷಿಯೇಟ್ ಇಟ್. ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದರ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಏನು ಕೆಲಸ ಮಾಡಬೇಕಿತ್ತು, ಅನುದಾನ ತರಬೇಕಾಗಿತ್ತು. ಈಗ ಚಿಂತಾಮಣಿ ಸುಧಾಕರಣ್ಣ ಅವರು ತಗೊಂಬರೋ ಅಂತಹ ಅವ್ರ ಕೈಯಲ್ಲಿ ಆಗುವಂತಹ ಕೆಲಸ ನಮ್ಮ ಪ್ರದೀಪ್ ಈಶ್ವರ್ ಕೈಯಲ್ಲಿ ಇನ್ನೂ ಆಗಿಲ್ಲ. ಅವ್ರ ಅನುದಾನಗಳನ್ನ ತಂದು ಎಲ್ಲೂ ಬೇಡ. ಈಗ ಅವರು ಆಸ್ಪತ್ರೆಗಳಿಗೆ, ಆ್ಯಂಬುಲೆನ್ಸ್ಗೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಟ್ಟಾಗ ಅವರು ನಿಜಕ್ಕೂ ಹೇಳ್ಬೇಕಂದ್ರೆ ಆಸ್ಪತ್ರೆಗೆ ಒಂದಷ್ಟು ಅನುದಾನ ತರಬೇಕಾಗಿತ್ತು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಪೆರೆಸಂದ್ರದಲ್ಲೇ ಇರುವಂಥ ಗೌರ್ಮೆಂಟ್. ಅದಕ್ಕೆ ಅವ್ರು ಏನೂ ಮಾಡಿಲ್ಲ. 1 ವರ್ಷ ವೇಸ್ಟ್ ಆಯಿತು ಅಂತಂದರೆ ಎಷ್ಟೋ ಜನಗಳದ ಜೀವಹಾನಿ ಆಗುತ್ತೆ. ಅದಕ್ಕೆ ನೇರವಾಗಿ ಅವರೇ ಕಾರಣ ಆಗ್ತಾರೆ ನನ್ನ ಕ್ಷೇತ್ರದ ಶಾಸಕರಾಗಿ. ಅದ್ರ ಜೊತೆಗೆ ಅವರು ನೀರಿನ ಬಗ್ಗೆ ತುಂಬ ಹೋರಾಟ ಮಾಡಿದಂಥವ್ರು. ಅವರು ಶಾಸಕರಾಗಕ್ಕೆ ಮೊದಲು ತುಂಬ ವಿಡಿಯೋಗಳನ್ನ ಬಿಟ್ಟರು ಸುಧಾಕರ್ ಅವ್ರ ವಿರುದ್ಧ. ಹಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು. ಇವತ್ತು ಅವ್ರಿಗೆ ಅಧಿಕಾರ ಇದೆ. ಇದು 3ನೇ ವರ್ಷದ ಅಧಿಕಾರಕ್ಕೆ ಇನ್ನೇನು ಬರ್ತಿದ್ದಾರೆ. 3ನೇ ಬಜೆಟ್ ಮಂಡಿಸಿದಾಗೂ ಅವ್ರ ಕೈಯಲ್ಲಿ ದುಡ್ಡು ತರೋಕ್ಕಾಗಲಿಲ್ಲ ಅಂತಂದರೆ ಈಸ್ ಅ ಫೇಲ್ಯೂರ್. ನಾನೊಬ್ಬ ರಾಜಕೀಯ ವ್ಯಕ್ತಿಯಾಗಿ, ಅವರ ರಾಜಕೀಯ ವಿರೋಧಿಯಾಗಿ, ಮತ್ತು ನನ್ನ ಚಿಕ್ಕಬಳ್ಳಾಪುರದ ಒಬ್ಬ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ, ಅವರು ಈ ಕೆಲಸ ಮಾಡಬೇಕಿತ್ತು. ಇದು ಬೇಸಿಕ್ ನೀಡ್. ಇದನ್ನು ಅವ್ರು ಮಾಡಬೇಕು ಅಂತ ನಾನು ಅವ್ರ ಕಡೆಯಿಂದ ಕೇಳ್ತಾ ಇದ್ದೀನಿ. ಈಗಲೂ ಕಾಲ ಮಿಂಚಿಲ್ಲ. ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿ ನಿಮ್ಮ ಜೊತೆ ಬೇಕಾದ್ರೆ ನಾವು ಬರ್ತೀವಿ, ಪಟ್ಟಿಡಿದು ಕೂತ್ಕೊಳ್ಳೋಣ, ಎಲ್ಲರೂ ಕೂತ್ಕೊಂಡು ಒಂದು ಧರಣಿ ಮಾಡೋಣ. ಅವ್ರ ಕೆಲಸ ಆಗೋವರೆಗೂ ನಾವು ಬಿಡೋದು ಬೇಡ. ನಮಗೆ ನೀರು ಮತ್ತು ಆಸ್ಪತ್ರೆಯ ಕಡೆ ದಯವಿಟ್ಟು ಗಮನ ಕೊಡಿ ಅಂತ ಪ್ರದೀಪ್ ಈಶ್ವರ್ ಅವರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ. ಸರ್, ಸಂದೀಪ್ ರೆಡ್ಡಿಗೆ ಮುಂದೆ BJP MLA ಟಿಕೆಟ್ ಬರುತ್ತೆ ಅನ್ನೋ ಹೋಪ್ ಇದೆಯಾ? ಇಲ್ಲ ಬಂದರೆ ಖುಷಿ ಆಗುತ್ತಾ? ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ತುಂಬ ಕ್ಲಿಯರಾಗಿ ನಿಮ್ಮ ವಾಹಿನಿಯ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ತುಂಬ ಮುಖ್ಯ. ಅಧಿಕಾರನ ಯಾರ ಕೈಗೆ ಕೊಡಬೇಕು, ಕೊಡಬಾರ್ದು ಅನ್ನೋದು ಪ್ರಜೆಗಳ ನಿರ್ಧಾರ ಮಾಡ್ತಾರೆ. ನನಗೆ ನಂಬಿಕೆ ಇದೆ, ಮುಂದೆ ಒಂದು ದಿನ ನಾನು ನನ್ನ ಚಿಕ್ಕಬಳ್ಳಾಪುರ ಜನತೆಯನ್ನು ಯಾವ ಸ್ಥಾನದಲ್ಲಿ ನಿಂತ್ಕೊಂಡು ಸರ್ವಿಸ್ ಮಾಡ್ತೀನೋ ಗೊತ್ತಿಲ್ಲ. ಯಾವತ್ತೋ ಒಂದು ದಿವಸ ನನಗೆ ಆ ಒಂದು MLA ಅಂತಲೇ ಏನು ನನ್ನ ತಲೆನಲ್ಲಿಲ್ಲ. ನೋಡೋಣ. ನನಗೆ ಮತ್ತೆ ಡೆಸ್ಪರೇಷನ್ ಇಲ್ಲ. ನಾನು ಯಾವುದರಿಂದನೂ ಅರ್ಜೆಂಟ್ ಮಾಡ್ಕೊಂಡು ಓಡೋ ಅಂಥವನ್ನಲ್ಲ. ದೇವ್ರು ನನಗೆ ಏನು ಕೊಡಬೇಕೋ ಅದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾನೆ.
ಚಿಕ್ಕಬಳ್ಳಾಪುರದ ಜನತೆಯ ಮನಸ್ಸಿನಲ್ಲಿ ನಾನಿದ್ದೀನಿ. ಅವ್ರಿಗೆ ಸರ್ವಿಸ್ ಮಾಡುವಂತಹ ಶಕ್ತಿ ನಂಗೆ ದೇವ್ರು ಕೊಟ್ಟಿದ್ದಾನೆ. ಆ ದೇವರಿಗೆ ನಾನು ಕೃತಜ್ಞತನಾಗಿರ್ತೀನಿ. ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಪ್ರೀತಿಯಿಂದ ಅವ್ರ ಜೊತೆ ನಿಂತ್ಕೊತೀನಿ. ಪೊಸಿಷನ್ ಇರ್ಬೋದು, ಇಲ್ಲದೆ ಇರ್ಬೋದು, ಲೀಸ್ಟ್ ಬಾದರ್ಡ್. ಬಟ್ ನನ್ನ ಕೊನೆ ಉಸಿರಿರೋರ್ಗೂ ಚಿಕ್ಕಬಳ್ಳಾಪುರ ಜನತೆ ಜೊತೆ ಈ ಸಂದೀಪ್ ರೆಡ್ಡಿ ಇರ್ತಾನೆ. ಚಿಕ್ಕಬಳ್ಳಾಪುರ ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟ. ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ಕನಸೇನು? ಚಿಕ್ಕಬಳ್ಳಾಪುರ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಮುಂದುವರಿಬೇಕು. ಪ್ರತಿ ಮನೆಯಲ್ಲೂ ಲಕ್ಷ್ಮಿ ತಾಂಡವಾಡಬೇಕು. ಯಾರೂ ಹಾಸ್ಪಿಟ್ಲ್ಗಳಿಗೆ ಮತ್ತು ಫೀಸ್ ಕಟ್ಟೋದಕ್ಕೆ ಒದ್ದಾಡಂಗಿರಬಾರ್ದು. ನನ್ನ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆಯ ಶುದ್ಧ ನೀರು ಬರಬೇಕು. ಚಿಕ್ಕಬಳ್ಳಾಪುರಕ್ಕೆ ಉದ್ಯೋಗಗಳ ತುಂಬ ಕ್ರಿಯೇಟ್ ಆಗಬೇಕು. ಅದ್ರ ಜೊತೆಗೆ ಹಸಿರನ್ನು ನಾವು ಕಾಪಾಡ್ಕೊಬೇಕು. ರೈತರ ಜೊತೆ ನಾವು ನಿಂತ್ಕೊಬೇಕು. ನಾನು ಆಗಲೇ ಹೇಳ್ದಂಗೆ ಒಂದು ಆರೋಗ್ಯಯುತವಾದ ಶ್ರೀಮಂತ ಚಿಕ್ಕಬಳ್ಳಾಪುರ ನಂದಾಗಬೇಕು ಅಂತ ನಂಗೆ ಆಸೆ. ನಮ್ಮ ಸುಮನ್ ಟಿವಿ ಮುಖಾಂತರ ನೀವು ಜನಕ್ಕೆ ಏನು ಗೊತ್ತಿಲ್ಲದೆ ಇರೋದು ಏನಾದರೂ ಹೇಳ್ತೀರಾ ಅಂದರೆ? ಆ ಥರದ್ದೇನೂ ಇಲ್ಲ. ನನಗೇನು ನನ್ನ ಬಗ್ಗೆ ಗೊತ್ತಿಲ್ಲದಿರೋ ಅಂಥದ್ದು ಆ ಥರದ್ದೇನು ಮನ್ಸಿಗೆ ಬರ್ತಿಲ್ಲ. ಆದರೆ ಒಂದು ಹೇಳ್ತೀನಿ, ಇವತ್ತು ಸುಮನ್ ಟಿ ವಿ ಅವರು ನನ್ನ ಕರೆದು ಈ ರೀತಿ ಒಂದು ಪ್ರೋಗ್ರಾಮ್ ಮಾಡಿ ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳೋದಕ್ಕೆ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಿದ್ದೀರಾ. ನಿಮಗೆ ನಾನು ಚಿರಋಣಿ ಆಗಿರ್ತೀನಿ. ಚಿಕ್ಕಬಳ್ಳಾಪುರದ ಜನತೆ ಜೊತೆ ಮಾತ್ರ ಅಲ್ಲ, ನನಗೆ ದೇವ್ರ ಶಕ್ತಿ ಕೊಟ್ಟರೆ ಇಡೀ ಕರ್ನಾಟಕದ ಜನತೆ ಜೊತೆ, ರಾಜಕೀಯದಲ್ಲಿ ಮಾತ್ರ ಅಂತಲ್ಲ, ನಮ್ಮ ಹತ್ರ 4 ದುಡ್ಡು ದುಡ್ದಿದ್ರೆ ಎಷ್ಟು ಜನಕ್ಕಾದರೆ ಅಷ್ಟು ಜನಕ್ಕೆ ಸಹಾಯ ಮಾಡುವಂತಹ ಪ್ರಾಮಾಣಿಕ ಮನಸ್ಸಂತೂ ನಂಗೆ ದೇವ್ರು ಕೊಟ್ಟಿದ್ದಾನೆ. ಅದು ನಂದು ಅಂತ ಹೇಳ್ತಿಲ್ಲ, ದೇವ್ರು ಕೊಟ್ಟಿರೋವಂಥ ಮನಸ್ಸು. ಪ್ರತಿಯೊಂದು ಕಷ್ಟದಲ್ಲಿರೋನಿಗೆ ಹೃದಯ ಮಿಡಿಯುತ್ತೆ ನಂದು. ಆ ಒಂದು ಕೆಲಸನ ಇನ್ನಷ್ಟು ಜಾಸ್ತಿ ಮಾಡಬೇಕು. ಅದಕ್ಕೆ ಆ ದೇವ್ರು ನಂಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಮತ್ತು ಈ ಸುಮನ್ ಚಾನಲ್ ಅವರು ಏನು ನೀವು ಕರೆದು ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ನಿಮಗೆ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತೀನಿ. ಸರ್, ನಾವು ಕರೆದು ಕೂಡಲೇ ಬಂದು ನಮ್ಮ ಜೊತೆ ಇಷ್ಟೆಲ್ಲ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿದ್ದಕ್ಕೆ ನಾವು ಕೂಡ ನಿಮ್ಗೆ ಆಭಾರಿಯಾಗಿರ್ತೀವಿ. ನೀವು ಫ್ಯೂಚರಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲ ಕೂಡ ಆಗಲಿ ಅಂತ ಪರ್ಸ್ನಲ್ ಆಗಿ ಮತ್ತು ಸುಮನ್ ಟಿವಿ ತಂಡದ ಕಡೆಯಿಂದ ದೇವ್ರ ಹತ್ರ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.